ಸ್ವಂತ ಕಾಲಲ್ಲಿ ನಿಲ್ಬೇಕು ಅಂತ ನಿರ್ಧಾರ ತಗೊಂಡ್ರೆ ಒಂದು ಹೆಣ್ಮಗು ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಮಂತ್ರಿಗಳಾದ ಉಮಾಶ್ರೀ ಮೇಡಮ್. ಬೇಕು ಅಂತ ತಪ್ಪುಕೊಳ್ಳಿಲ್ಲ, ಹೇಳಿದ್ರು ಅಂತ ತಪ್ಕೊಂಡ್ರ. ಈ ಸ್ವಲ್ಪ ಲವ್ ಗಿವ್ ಅಂತ ಹುಡುಗಿರ್ ಮಾಡೋರಲ್ಲಿ ನಾನೇ ಲವ್ ಮಾಡಕ್ ಶುರು ಮಾಡ್ತಾನೆ. ಎಲ್ಲರೂ ಪ್ರೀತಿಸ್ತೇನೆ, ಕಂಟಿನ್ಯೂ ಇರ್ಬೇಕಲ್ಲ. ಇಬ್ಬರ ಮಧ್ಯೆ ಯಾವಾಗೂ ಜಗಳ ಆಗ್ತಾ ಇತ್ತು. ದಿನ ರಾತ್ರಿ ನನ್ಗೆ ಟಾರ್ಚರ್ ಕೊಡ್ತಾ ಇತ್ತು. ಬಸ್ರಿ ಆಗಿದ್ದಾಳೆ, ಈ ಟೈಮಲ್ಲಿ ಹೋಗ್ಬಾರ್ದು, ಹಿಂಗ್ ಕೈ ಕೊಟ್ಟು ತಪ್ಪಾಗತ್ತೆ, ಅದೊಂದು ಮುಂದೆ ಬಂದಿದ್ದೀನಿ ಹಿಂದೆ ಹೋಗುತ್ತೆ ಇದಿರಲ್ಲ ನೀವು ಉಳ್ಸಕ್ಕೆ ಅಂದ್ಬಿಟ್ಟು ಹೊಟ. ನಾನು ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಇನ್ನು ಮತ್ತೆ ಪ್ರಾಣ ಕಳ್ಕೊಳ್ಳೋದು ಒಂದೇ ದಾರಿ ನಮ್ಗೆ. ಮೈ ಫ್ಯಾಮಿಲಿ. 83ರ ಅವಳ ಒಡಲಾಳ ನಾಟಕದ ಸಾಕವ್ವ ಅವಳ ಜೀವನನೇ ಬದಲಾಯಿಸ್ತು. ಅನುಭವದ ಪದ್ದಿ, ನಾಟ್ ಉಮಾಶ್ರೀ. ಸೆಕ್ಸ್ ಬಾಂಬ್. ಆ ಟೈಮಲ್ಲಿ ಆ ಟ್ಯಾಗ್ ಎಂಜಾಯ್ ಮಾಡ್ತಿದ್ದಾರೆ. ಇವತ್ತು ನಿಮ್ಗೆ ಇರ್ಸ್ಮುರ್ಸಾಗ್ತಿತ್ತ? ಇಂಥದ್ದೇ ಪಾತ್ರ ಅಂಥದ್ದೇ ಪಾತ್ರ ಅಂತ ಚಾಯ್ಸ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ನಂಗಿರ್ಲಿಲ್ಲ. ಊಟ ಮಾಡಕ್ ದುಡ್ಡಿರ್ಲಿಲ್ಲ ಅಂತದ್ರಲ್ಲಿ 2 ಮಕ್ಕಳು, ಮಳೆಯಲ್ಲಿ ಆ 2 ಮಕ್ಕಳನ್ನ ಕಟ್ಕೊಂಡು ಹಾಡಕ್ಕೆ ಅಂತ ಬರ್ತಿದ್ಲು. ಅವಳು ಪಟ್ಟಿರೋ ಕಷ್ಟ ಮಾತ್ರ ಯಾವ ಹೆಂಗಸ್ಗೂ ಬರಬಾರ್ದು. ಎಷ್ಟು ದೂರ ನಡೆದು ಬಂದಿದೀವಿ ಅನ್ಸುತ್ತೆ. ಕೊನೆಗೆ ನೋಡಿದ್ರೆ ಸಚಿವರಾಗಿ ಕೂತಿದ್ದೀರಿ. How strange life is. That is the beauty of the life. ನಮಸ್ಕಾರ. ಫಾರ್ಮುಲಾ ಹಾಕಿ ಸೊಲ್ಯೂಷನ್ ಹುಡುಕಿ ಯಶಸ್ಸನ್ನ ಗಳಿಸಕ್ಕಾಗೋದಿಲ್ಲ. ಶಾಸ್ತ್ರಗಳಿಗೆ ನೇತಾಡಿ ಅಸ್ತ್ರಗಳ ಮೇಲೆ ವಾಲಾಡೋದ್ರಿಂದ ಜಯ ನಮ್ದಾಗೋದಿಲ್ಲ. ಕೆಲಸದ ಮೇಲೆ ಭಕ್ತಿ, ಸಮಯಕ್ಕೆ ಬಳಕೆ ಆಗೋ ಯುಕ್ತಿ, ಕಷ್ಟ ಕಾಲದಲ್ಲಿ ಜೊತೆ ಇರೋ ಶಕ್ತಿ, ಇದೇ ಸಾಧನೆಯ 3 ಸೂತ್ರಗಳು. ಈ 3 ಸೂತ್ರಗಳನ್ನ ಹಿಡ್ಕೊಂಡು ತನ್ನ ಬದುಕಿಗೆ ತಾನೇ ಸೂತ್ರಧಾರಿಣಿಯಾಗಿ ಸಾಧನೆಗೆ ಮತ್ತೊಂದು ಅರ್ಥ ಕೊಟ್ಟಿರುವಂತ ಸಾಧಕಿ ಇವತ್ತು ನಮ್ ಜೊತೆಗಿರ್ತಾರೆ. ರಂಗಭೂಮಿಯಿಂದ ಹುಟ್ಟಿ ಚಿತ್ರರಂಗದಲ್ಲಿ ಹೆಸರಾಂತ ನಟಿಯಾಗಿ ಬೆಳೆದು MLA ಪಟ್ಟ ಧರಿಸಿ ಈಗ ನಮ್ಮ ರಾಜ್ಯದ ಮಾನ್ಯ ಮಂತ್ರಿಯಾಗಿದ್ದಾರೆ. ಇವರ ಡೈಲಾಗ್ ಡೆಲಿವರಿ ಕೇಳಿ ಖುಷಿ ಪಟ್ಟಿರ್ತೀರಿ. ಇವರ ಕಾಮಿಡಿ ಟೈಮಿಂಗ್ ಅಂತೂ ಅದ್ಭುತ. ಇವರ ವಿಶೇಷ ಸ್ಟೈಲ್ಗೆ ನಾವೆಲ್ಲರೂ ಮನಸೋತಿದೀವಿ. ಪ್ಲೀಸ್ ವೆಲ್ಕಮ್ ದಿ ಒನ್ ಅಂಡ್ ಓನ್ಲಿ ಉಮಾಶ್ರೀ ಮೇಡಮ್. ಈ ವಾರ ನಮ್ಮ ಸಾಧಕರ ಸೀಟಲ್ಲಿ ಮೇಡಮ್ ಉಮಾಶ್ರೀಜಿ. ಉಮಾಶ್ರೀ ಅವರು ಹುಟ್ಟಿದ್ದು ಮೇ 10, 1957. ಊರು ನೊಣವಿನಕೆರೆ. ತಾಯಿ ನಿಂಗಮ್ಮ, ತಂದೆ ರಂಗಪ್ಪ, ಸಾಕು ತಂದೆ ಮುನಿ ನರಸಪ್ಪ, ಸಾಕು ತಾಯಿ ರೇವಮ್ಮ. ಮಗಳು ಈಗ ಡಾಕ್ಟರ್ ಗಾಯತ್ರಿ ಅಂತ, ಮಗ ಲಾಯರ್ ವಿಜಯ್ ಕುಮಾರ್. ಸುಮಾರು 350ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ. 31 ವರ್ಷಗಳಿಂದ ಹವ್ಯಾಸಿ ವೃತ್ತಿ ರಂಗಭೂಮಿಯಲ್ಲಿ ಅಭಿನಯ. 6 ರಾಜ್ಯ ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಗುಲಾಬಿ ಟಾಕೀಸ್ ಚಿತ್ರಕ್ಕಾಗಿ ರಜತ ಕಮಲ ಗಳಿಸಿದ್ದಾರೆ ಮೇಡಮ್ ಉಮಾಶ್ರೀ ಅವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಉಮಾಶ್ರೀ ಮೇಡಮ್ ಅವರು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಉಮಾಶ್ರೀ ಮೇಡಮ್ ಅವರು. ಮೇಡಮ್, ಮುಂದಿನ ಕೆಲವು ಗಂಟೆಗಳು ನಿಮ್ಮ ಜೀವನನ ರಿವೈಂಡ್ ಮಾಡಿ ಈ ನಮ್ಮ ಟೆಂಟ್ ಅಲ್ಲಿ ತೋರಿಸ್ತೀವಿ. ಆರ್ ಯು ರೆಡಿ ಫಾರ್ ಯೋರ್ ಲೈಫ್? ಎಸ್, ನಿಮ್ಮ ಜೀವನಕ್ಕೆ ಸ್ವಾಗತ ಮೇಡಮ್. ನೊಣವಿನಕೆರೆ ನೀವು ಹುಟ್ಟದಂತ ಊರು. 18 ತಿಂಗಳು ಮಗುವಾಗಿ ನೀವು ಇರಬೇಕಾದ್ರೆ ಆಗ ನಿಮ್ಮ ತಂದೆ ತಾಯಿನ ನೀವು ಕಳ್ಕೊಳ್ತೀರಿ. ಆಗ ನಿಮ್ಮನ್ನ ಬೆಳೆಸೋರು ನಿಮ್ಮ ದೊಡ್ಡಮ್ಮ ಅವರು ನಿಮ್ಮನ್ನ ಬೆಂಗಳೂರು ಕರ್ಕೊಂಡ್ ಬರ್ತಾರೆ. ರೇವ ಅವ್ರ ಮನೆ ನೀವು ಬರ್ತೀರಾ.
ನಮ್ಮ ಅಮ್ಮಂದು ತುಂಬಾ ಒಳ್ಳೆ ಸ್ಟೋರಿ. ಹಾ, ಹೇಳಿ ma'am. ಆಕೆ ಮದುವೆ ಮಾಡ್ತಾರೆ ನಮ್ಮ ತಾಯಿಗೆ. ಮದುವೆ ಮಾಡಿದ್ರೆ ಸುಮಾರು ವರ್ಷಗಳ ಕಾಲ ಮಕ್ಳಾಗಿಲ್ಲ ಅಂತ ಹೇಳಿ ಎರಡನೇ ಮದುವೆ ಮಾಡ್ತಾರೆ. ಹಾ ಮಾಡಕ್ ಹೊರಡ್ತಾರೆ. ಅಮ್ಮ ಗಟ್ಟಿ, ಬಹಳ ಗಟ್ಟಿ ಹೆಣ್ಮಗ್ಳು. ಆ ಮದುವೆನ ವಿರೋಧ ಮಾಡ್ತಾರೆ. ಆ ಕಾಲದಲ್ಲಿ ಮದುವೆ ವಿರೋಧ ಮಾಡೋದು ಅಂತ ಹೇಳಿದ್ರೆ ಬಹಳ ಹೌದು. ಮದುವೆ ತಡೆಯಕ್ಕೆ ಆಗದೆ ರೋಷದಲ್ಲಿ ಚಪ್ರಕ್ಕೆನೆ ಮಚ್ ಹಾಕಿ ಚಪ್ರ ಕತ್ತರಿಸ್ಬಿಡ್ತಾವ. ಓ ಆಗ್ಬಾರ್ದು ಈ ಮದುವೆ ಅಂತ ಹೇಳಿ. ಹಾ ಕಡೆಗೆ ಈ ತರ ಮಾಡಿದ್ಲಲ್ಲ, ಹಿರಿಯರೆಲ್ಲ ಕೂತು ಇದೆಲ್ಲ ಅವಳಿಗೆ ಶಾಂತಿ ಸಮಾಧಾನ ಎಲ್ಲ ಮಾಡಿ ರಾಜಿ ಮಾಡಕ್ ಪ್ರಯತ್ನ ಮಾಡಿ ಇದೆಲ್ಲ ಮಾಡಿದ್ರು ಒಪ್ಪದೇ ಇದ್ದಾಗ ಅವಳು ಅವ್ರಿಗೆ ವಿರುದ್ಧವಾಗೆಲ್ಲ ನಡ್ಕೊಂಡಾಗ ಅವಳನ್ನ ಊರಿಂದ ಹೊರಗಡೆನೂ ಹಾಕ್ತಾರೆ. ಮುನಿಯೂರಲ್ಲಿ ಆತರ ಪ್ರಸಂಗ ಆಗತ್ತೆ. ಮುನಿಯೂರಿಂದ ನೊಣವಿನ ಕೆರೆಗೆ ಹೊಟ್ಟೋಗ್ತಾಳೆ. ಆಕೆ ಅಲ್ಲಿ ಹೋಗಿ ಆ ಊರಲ್ಲಿ ಸೇರ್ಕೊಂಡು ಆ ಊರಲ್ಲಿ ಅಲ್ಲಿ ಅವ್ರ ಮನೆಯಲ್ಲೆಲ್ಲ ಕೂಲಿ ಕೆಲಸ ಮಾಡ್ತಿದ್ಲು ಅಂತ ನಮ್ ದೊಡ್ಡಮ್ಮ ಹೇಳ್ತಾ ಇದ್ದ ಕಥೆಗಳಿದೆಲ್ಲ. ಆಮೇಲೆ ನಮ್ಮಪ್ಪ ಮತ್ತೆ ಸ್ವಲ್ಪ ಫೈನಾನ್ಷಿಯಲಿ ಅಮ್ಮ ಒಂದಿಷ್ಟು ಕೂಡಿಟ್ಟು ಎಲ್ಲ ಇದಾದ್ಮೇಲೆ ಯಪ್ಪ ಸ್ವಲ್ಪ ಅಲ್ಲಿಗೆ ಹೋಗೋದು ಬರೋದು ಮಾಡಕ್ ಶುರು ಮಾಡ್ದ. ಹಾ ನನ್ನ ಅಪ್ಪ ಅನ್ಸ್ಕೊಂಡು ಹಾ ಸೊ ಅಲ್ಲಿ ಅಮ್ಮ ಗರ್ಭಿಣಿ ಆಗ್ತಾಳೆ. ಹಾ ಆಮೇಲೆ ನಾನು ಹೊಟ್ಟೆಲ್ ಬೀಳ್ತೀನಿ. ಆ ಮಗು ಹೊಟ್ಟೆಗ್ ಬಿದ್ಮೇಲೆ ನಮ್ಮಪ್ಪ ಹೋಗಲ್ಲ ಆ ಕಡೆಗೆ, ಯಾಕೆಂದ್ರೆ ಗೊತ್ತಾಗ್ಬಿಡತ್ತೆ ಗರ್ಭಿಣಿ ಆಗಿರೋದು. ಅಪ್ಪ ಒಪ್ಕೊಳ್ಳಲ್ಲ ಅವಾಗ. ಇಲ್ಲ ನಾನು ಹೋಗೇ ಇಲ್ಲ, ನಾನು ಅವಳು ನೋಡೇ ಇಲ್ಲ, ಅವ್ರ ಊರಿಗೆ ಹೋಗಿಲ್ಲ, ಹಂಗೆ ಹಿಂಗೆ ಏನೋ ಸುಳ್ಳು ಕತೆಗಳೆಲ್ಲ ಹೆಂಡತಿಗೆ ಹೇಳಿ ಮಾಡಿ ಹೋಗೋದೇ ಇಲ್ಲ. ಆ ಟೆನ್ಷನ್, ಆ ಗಂಡ ಈ ತರ ಮಾಡ್ದ ಅನ್ಬಿಟ್ಟು ಅದೇ ನೋವಿನಲ್ಲೇ ದುಃಖದಲ್ಲೇ ಇರ್ತಾಳೆ. ಹಂಗೆ ಮಗುನು ಹೆರಿಗೆ ಆಗತ್ತೆ, ಹಾಗೆ ಸಾಕ್ತಾನು ಇರ್ತಾಳೆ. ಮಗು ಅಂಬೆಗಾಲಿಡೋ ಮಗು. ಸೊ ಅವಳಿಗೆ ಸ್ವಲ್ಪ ಮೈಂಡ್ ಕೂಡ ಬಾಣಂತನ ಏನು ಇಲ್ಲದೆ ಸ್ವಲ್ಪ ಮೈಂಡ್ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರತ್ತೆ. ನನಗೊಂದ್ ದಿವಸ ತುಂಬಾ ಮಗು ಅಳ್ತಾ ಇದೆ, ಜೋರಾಗಿ ಕಿರ್ಚಿ ಅಳ್ತಾ ಇದೆ, ಉಸಿರು ಸಿಕ್ಕೊಂಡ್ ಮಗು ಅಳ್ತಾ ಇದೆ. ಅಕ್ಕಪಕ್ಕದವ್ರು ಹಿಂಗಮ್ಮ ಯಾಕೆ ಹಿಂಗ್ ಮಾಡ್ತೀಯ, ಆ ಮಗುನ ಯಾಕೆ ಹಂಗ್ ಅಳ್ತಿದೀಯ ಅಂತಂದ್ ಅಕ್ಕಪಕ್ಕದವ್ರು ಯಾರೋ ಬಂದ್ ನೋಡಿದ್ರೆ ಮಗು ಹಾಲಿಗೆ ಅಂಗಾತ ಮಲಗಿರೋ ಅಮ್ಮನ ಮೇಲೆ ಹಿಂಸೆ ಕೊಟ್ಟು ಹಾಲು ಕುಡಿಯೋಕೆ ಇಷ್ಟು ಬಾಯಿ ಹಾಕಿ ಹಾಲನ್ನು ಎಳೆಯೋ ಪ್ರಯತ್ನ ಮಾಡ್ತಾ ಇದೆ. ಕಿರ್ಚತ್ತೆ ಹಶ್ವಾಗಿದೆ ಮಗುಗೆ. ಆಮೇಲೆ ನಾ ಪಕ್ಕ ಬದವರೆಲ್ಲ ಬಂದು ನೋಡ್ತಾರೆ, ಅಮ್ಮ ಡೆಡ್ ಆಗಿರ್ತಾಳೆ. ಓ ಮೈ ಗಾಡ್. ಅವಾಗ ಅಕ್ಕಪಕ್ಕದವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅಮ್ಮನ್ನ ಚಾಪೆಯಲ್ಲಿ ಸುತ್ತಬಿಟ್ಟು ಗಾಡಿನಲ್ಲಿ ಹಾಕಿ ಊರಿನ ಹೊರಗಡೆ ತಗೊಂಡೋಗಿ ಮಣ್ಣು ಮಾಡಕ್ಕೆ ಕೊಟ್ಬಿಡ್ತಾರೆ. ಆಮೇಲೆ ದೊಡ್ಡಮ್ಮ ತಗೊಂಡ್ಬಂದು ಈ ಅಮ್ಮ ಹತ್ರ ಕೊಟ್ಟು, ಈ ಅಮ್ಮ ಆಮೇಲಿಂದ ರೇವಮ್ಮ ಸಾಕಿದ್ದು ನನ್ನ. ಇಷ್ಟು ದೊಡ್ಡ ಕತೆ ನಾನು ಹುಟ್ಟಿದ್ದೀನಿ. ನೀವು ಹುಟ್ಟಿದಾಗ ನಿಮ್ ತಾಯಿ ಹೆಣ ಬಿದ್ದಿದೆ, ನಿಮ್ಗೆ ಗೊತ್ತಿಲ್ಲ ಅವ್ರು ತೀರೋಗಿದ್ದಾರೆ ಅಂತ. ನೀವು ಹಾಲಿಗೋಸ್ಕರ ಅಲ್ಲಿ ಏನ್ರಿ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಹಾಂಟಿಂಗ್. ಓಕೆ ಮೇಡಮ್, ಬೆಂಗಳೂರು ಬರ್ತೀರಾ, ಸಂಪಂಗಿರಾಗ ನಗರದಲ್ಲಿ. ನಿಮ್ಮ ಸ್ಕೂಲ್ ದಿನಗಳು ಹೇಗಿತ್ತಮ್ಮ? ಬೆಸ್ಟ್ ಡೇಸ್ ಆಫ್ ಯರ್ ಲೈಫ್ ಅಂತ ಹೇಳ್ಬೋದಾ? ಸ್ಕೂಲ್ ಲೈಫ್ ಅಲ್ಲೂ ಅಷ್ಟೇ ತುಂಬಾ ಚೂಟಿ. ನಾನು ಓದು ಅಷ್ಟಕ್ಕಷ್ಟೇ, ಬಟ್ ಪಾಸ್ ಆಗ್ತಿದ್ದೆ. ಓಕೆ. ಹೇಗ್ ಪಾಸ್ ಆಗ್ತಿದ್ದೆ, ಎಷ್ಟು ಪಾಸ್ ಆಗ್ತಿದ್ದೆ ಅದು ಬೇರೆ. ನನ್ನ ಇಂಟ್ರೆಸ್ಟ್ ಎಲ್ಲ ಬರೀ ಹಾಡೋದು, ಕುಡಿಯೋದು, ಡ್ಯಾನ್ಸ್ ಮಾಡೋದು, ಪಾರ್ಟ್ ಮಾಡೋದು, ಇದ್ರ ಮೇಲೆ ಇರ್ತಾ ಇತ್ತು. ರೈಟ್ ಮ್ಯಾಮ್, ನಿಮ್ಮ ಸ್ಕೂಲ್ದು ಒಂದು ವಿಡಿಯೋ ಇದೆ ನೋಡಿ. ಅದೇನಾ ಮರ ಇದೆ, ಏನೋ ಮರ. ಅರಳಿ ಮರ ಇದೆ ಅಂತ ಹೇಳಿ, ಅದ್ರ ಇದೆ ಒಂದು ನೆನಪಿದೆ ನಿಮ್ಗೆ? ಒಂಥರ ಎಲ್ಲರೂ ಅರಳಿ ಕಟ್ಟೆ ಕೆಳಗಡೆ ಎಲ್ಲಾನು ಜಂಪ್ ಮಾಡೋದು, ಹತ್ತೋದು ತುಂಬಾ ಆಡ್ತಿದ್ವಿ ಅದ್ರ ಕಡೆ ಎಲ್ಲ. ಅದು ತುಂಬಾನೇ ದೊಡ್ಡ ಮರ ಆಯ್ತು. ಈಗ ಯಾಕೋ ಏನೋ ಚಿಕ್ಕದಂಗ. ನಂತರ ಕಾಲೇಜ್, ನಿಮ್ ಕಾಲೇಜ್ ನಾವು ತೋರಿಸಿದ್ವಿ. ಅಲ್ಲಿ ಏನೇನಾಯ್ತು? ನಿಮ್ಮ ಹುಡುಗಿರಿಗೆ ಹೇಗಿತ್ತು? ಕಾಲೇಜ್ಗೆ ಹೋಗೋದು ಅಂತಂದ್ರೆ ವಿಚಿತ್ರ. ಅಂದ್ರೆ ಪಾಪ ನಮ್ಮಮ್ಮ ಎಷ್ಟು ಮುಗ್ಧರು ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾನು ಮುಗ್ಧನೆ ಆ ಟೈಮಲ್ಲಿ. ದಡ್ಡಿ ನನ್ಗೆ ಗೊತ್ತಿಲ್ಲ, ನಾನು ಆರ್ಟ್ಸ್ ತಗೊಂಡಿದೀನಿ. ನಮ್ ತಾಯಿಗೆ ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ. ನಾನು ಅಮ್ಮ ನೀನ್ ಯೋಚನೆ ಮಾಡ್ಬೇಡ, ನೀನ್ ಯೋಚನೆ ನಾನು ಡಾಕ್ಟರ್ ಆಗ್ತೀನಿ, ನಮ್ಮ ಅಮ್ಮನ್ಗೆ ಡಾಕ್ಟರ್ ಕೊಟ್ಟು ಮದುವೆ ಕೊಡ್ಬೇಕು, ನನ್ ಮಗಳು ಡಾಕ್ಟರ್ ಆಗ್ಬೇಕು ಅಂತೆಲ್ಲ. ಪಾಪ ಸೋ ಸ್ವೀಟ್. ನಾನು ಈಗ ಅನ್ಕೋತೀನಿ ನಮ್ಗೆ ಆರ್ಟ್ಸ್ ತಗೊಂಡಿದ್ರೆ ಆ ಕಾಲೇಜ್ ಹೋಗ್ತಿದ್ದಂಗೆನೆ ಒಂಥರ ಸಂಕುಚಿತ ಭಾವ ಶುರು ಆಗ್ಬಿಟ್ಟಿದ್ ನಂಗೆ. ಎಲ್ಲ ದೊಡ್ಡ ಮನೆ ಹುಡುಗರೆಲ್ಲ ಬಂದ್, ನಾವು ತುಂಬಾ ಬಡವ್ರು ಬೇರೆ. ಒಂದ್ ಫ್ರಾಕ್ ಹಾಕ್ಬಾರ್ದು, ಒಂದು ಲೂಸ್ ಹೇರ್ ಬರ್ಬೋದು, ಹರಳೆಣ್ಣೆ ಮೆತ್ತಿ ಬಿಡ್ತಿದ್ವು ತಲೆಗೆ. ಆ ಹರಳೆಣ್ಣೆ ಇಲ್ಲಿಂದ ಹಿಂಗ್ ಸೋರ್ಕೊಂಡು ಹೋಗ್ತಿರ್ತಿತ್ತು. ಅಲ್ಲಿ ಸಿಕ್ಕಾಬಿಟ್ಟೆ ಹುಡುಗರೆಲ್ಲ ರ್ಯಾಗಿಂಗು. ಅವಾಗೆಲ್ಲ ತುಂಬಾ ಹುಡುಗಿನೆಲ್ಲ ಕಾಡ್ತಿದ್ರು. ಅದ್ಬಿಟ್ರೆ ಆಮೇಲೆ ಈ ಸ್ವಲ್ಪ ಲವ್ ಗಿವ್ ಅಂತ ಹುಡುಗಿರ್ ಮಾಡೋರಲ್ಲಿ. ಹೌದು. ನನ್ ಫ್ರೆಂಡ್ ಮನೆಗ್ ನಾನು ಹೋಗೋದು ಬರೋದು, ಅವ್ರ ಮೇಲೆ ಟ್ಯೂಷನ್ ಮಾಡೋದು ಎಲ್ಲ ಇತ್ತಲ್ಲ. ಅವ್ರುಗಳೆಲ್ಲ ನೋಡಿ ಕಾಲೇಜಲ್ಲೆಲ್ಲ ನೋಡ್ತಾ ಇದ್ದೆ.
ಆಮೇಲೆ ಅವ ಮನೆಗೆ ಒಂದು ಹುಡುಗ ಬರ್ತಿದ್ದ. ಆ ಹುಡುಗ ನೋಡ್ಕೊಂಡು ನನ್ನ ಫ್ರೆಂಡ್ ಹೇಳಿದ್ಲು, ಏ ಹುಡುಗ ನಿಮ್ ಸಮಾಧಾನ ಕಡೆ ನೋಡೆ ನೀವ್ ಮದ್ವೆ ಮಾಡ್ಕೋತಾನಂತೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ. ಸೊ ಅಲ್ಲಿಂದ ಅವರು ಲವ್ ಮಾಡ್ತಿದ್ರಲ್ಲ, ಲವ್ ಮಾಡಕ್ ಶುರು ಮಾಡ್ತಾರೆ. ಹೇಳಿ, ಕಾಯ್ತಾ ಇದೀನಿ. ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪಿಕ್ಚರ್ ಎಲ್ಲ ತೋರಿಸಿದ್ರು ನಮ್ಮ ಯಜಮಾನ್ರುವಾಗ. 2 ಕನ್ಸು ಕಾಲೇಜಿಂದ ಕಾಲೇಜ್ ಚಕ್ಕರ್ ಹೊಟ್ಬಿಡು. ಸರಿ, ಓಕೆ. ನಿಮ್ಮ ಇದಿದೆಯಲ್ಲ, ಈಗ CID ಆಫೀಸ್ ಇದೆ, ಏಟ್ರಿಯಾ ಹೋಟ್ಲ್ ಇದೆ ಅಲ್ಲ, ಆ ಏಟ್ರಿಯಾ ಹೋಟ್ಲಿಗೂ ಈ ಕಡೆಗೆ ಒಂದು ಕಾಂಪೌಂಡ್ ಮಾರ್ನಿಸ್ ಕಾಲೇಜ್. ನಾವಲ್ಲಿ ಮರದ ಕೆಳಗ್ ಕುತ್ಕೊಳ್ಳೋದು, ಆ ಮೋಟ್ ಗೋಡೆ ಇರ್ತಿತ್ತು. ನಾವ್ ಯಜಮಾನ್ ಹಿಂಗ್ ನೋಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಸಾಕು, ನಮ್ದು ಅವ್ರ ಬಾಯ್ ಫ್ರೆಂಡ್ ಮತ್ತೆ ಅವಳು ಹೊಟ್ಟಾಗ್ತಿದ್ರು, ಇವ್ರ ಬಾಯ್ ಫ್ರೆಂಡ್ ಇವಳು ಹೊಟ್ಟಾಗ್ತಿದ್ರು. ನಾವ್ ಕಾಯ್ಕೊಂಡು ನಮ್ಮ ಯಜಮಾನ್ ಬಂದ ತಕ್ಷಣ ಎಗಿರ್ಬಿಟ್ಟು ಓಡೋದು ಎಸ್ಕೇಪ್. ಹಾಗಾಗಿ 3-4 ಪಿಕ್ಚರ್ ನೋಡಿದೀನಿ. ಆಮೇಲೆ ನಮ್ಮ ಅಪ್ಪ ಅಮ್ಮನ್ಗೆ ನಿಧಾನವಾಗಿ ಗೊತ್ತಾಯ್ತು ನನ್ನ ಮಗಳೇನೋ ಎಡವಟ್ ಮಾಡ್ತಾ ಇದ್ದ. ಗೊತ್ತಾದ್ಮೇಲೆ ನಮ್ಮ ಅಪ್ಪ ಬಿಟ್ರು, ಸರಿ ಇಲ್ಲಿ ಹೊಡೆದ ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಹೊಡೆದ ಇಲ್ಲಿ ಹೋಗ್ತಿದ್ದೆ, ಹೋಗಿ ಗೋಡೆಗೆ ಡಿಚ್ಚಿ 10 ರೂಮು ಹಾಲು ಅಡಿಗೆ ಮನೆ ಅಂತಿದ್ದು. ಇಲ್ಲಿ ನೋಡಿದ್ರೆ ಆ ಬಾಗ್ಲು ನೋಡಿದ್ರೆ ಈ ಬಾಗ್ಲು, ಹಿಂಗೆ. ಸೊ ನಾವಮ್ಮ ಕೊನೆಗೆ ಬಿಡ್ಸಿ ಏನೋ ಮಾಡಿ ಆಯ್ತು ಮುಗ್ದೋಯ್ತು, ಇನ್ನೇನು ಅವಳೇನು ಅವ್ನ್ ಬಿಟ್ಟು ಮಾಡ್ಕೊಳಲ್ಲ ಅಂತೇಳಿ ಮಾಡ್ಬೇಡ ಅಂದ್ಬಿಟ್ಟು ಮನೆ ಕಾಂಪೌಂಡ್ ಒಳಗಡೆ ಮದುವೆ ಮಾಡಿ ಕೈ ತೊಳೆದು ಕೊಟ್ರು. ಏನು ಒಳ್ಳೆ ಫೇರಿ ಟೇಲ್ ತರ ಇದೆ ಅದು. ಪ್ರೀತಿಸಿದ ಹುಡುಗನೇ ಮದುವೆ ಆಗೋದು. ನನಗಂತೂ ಯಾವ ಪಿಕ್ಚರ್ ಸಿಗ್ಲಿಲ್ಲ ಮೇಡಮ್. ಪ್ರೀತಿ ಮಾಡದೇ ಇತ್ತು, ಕೊನೆ ತ್ಯಾಗ ಮಾಡ್ಬೇಕಾದಂತೆ. ಹಾಗೆ ಎಲ್ಲ ರೋಲ್ಸ್ ಮಾಡಿದ್ವಿ. ಪ್ರೀತಿಸೋರ್ನ ನೀವು ಮದುವೆ ಆದ್ರಿ, ಆಮೇಲೆ ಏನಾಯ್ತು ಮ್ಯಾಮ್? ನಾನು ಆ ಹುಡುಗನ್ನ ಪ್ರೀತಿ ಮಾಡುವಾಗ ಹುಡುಗನ ಔಟ್ಲುಕ್ ತುಂಬಾ ಒಳ್ಳೆ ಹುಡುಗ ಅನ್ನೋದು ಗುಡ್ ಲುಕ್. ಸೊ ನಂಗೆ ಇಷ್ಟ ಆಗ್ಬಿಟ್ಟಿತ್ತು. ಬಟ್ ಅದು ಆಮೇಲೆ ಹೋದ್ಮೇಲೆ ಈ ಮನುಷ್ಯಂದು ಸ್ವಲ್ಪ ವೀಕ್ನೆಸ್ ಏನಿದೆ ಗೊತ್ತಾಗ್ತಾ ಹೋಯ್ತು. ಕುಡಿಯೋದು ಬರೋದು, ಆಮೇಲೆ ದುಡಿಮೆ ಹರಾಸ್ಮೆಂಟ್ಗಳು, ಆಮೇಲೆ ಕುಡ್ದಾಗ ಬಂದಾಗೆಲ್ಲ ಫಿಸಿಕಲ್ ಹರಾಸ್ಮೆಂಟ್, ಆಮೇಲೆ ಮೆಂಟಲ್ ಹರಾಸ್ಮೆಂಟ್. ಹಿಂಗ್ ಇಬ್ಬರ ಮಧ್ಯೆ ಯಾವಾಗೂ ಜಗಳ ಆಗ್ತಾ ಇತ್ತು. ಜಗಳ ಆದಾಗ ಆಮೇಲೆ ಒಂದ್ ದಿವ್ಸ ಅವರು ನನ್ನ ಹೆರಿಗೆ ಕಳ್ಸಿಕೊಟ್ರು. ಹೆರಿಗೆ ಆಯ್ತು, ಆಮೇಲೆ 9 ತಿಂಗಳಾದ್ಮೇಲೆ ವಾಪಸ್ ಅವ್ರ ಮನೆಗೆ ಕಳಿಸ್ಕೊಟ್ರು. ವಾಪಸ್ ಕಳಿಸ್ಕೊಟ್ಮೇಲೆ ನಮ್ಮಮ್ಮ ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ನಮ್ಮಮ್ಮನಿಗೆ ದಮ್ ಬಂದ್ಬಿಟ್ಟಿತ್ತು, ಆಸ್ತಮಾ ಬಂದ್ಬಿಟ್ಟು 7-8 ದಿವಸ ಅಲ್ಲಿ ಯಾರು ಇಲ್ಲ. ನಾನು ಒಬ್ಳೆ ಮಗಳನ್ನ ಮದುವೆ ಮಾಡಿ ಕಳ್ಸಿದ್ಮೇಲೆ ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ. ಹಾಗಾಗಿ ಅವಳಗ ಆಸ್ತಮಾ ಬಂದ್ಮೇಲೆ ಅವಳ ಮನೆ ಪಕ್ಕದಲ್ಲಿ ಪುಷ್ಪ ಅಂತಿದ್ಲು. ಅವಳು ಒಂದ್ ದಿವಸ ಬಂದ್ಲು, ನಾನು ಅಂಗಡಿ ಹತ್ರ ಬಂದ್ಬಿಟ್ಟು, ನೋಡೇ ನಿಮ್ಮಮ್ಮ ಸಾಯೋಂಗ್ ಆಗ್ಬಿಟ್ಟಿದ್ದಾರೆ, ತುಂಬಾ ಉಬ್ಸ ಬಂದಿದೆ, ಯಾರು ನೋಡ್ಕೊಳ್ಳೋರಿಲ್ಲ, ಬಿಸಿನೀರು ಕೊಡೋರಿಲ್ಲ, ನಾನೇ ದಿವಸ ಬಿಸಿನೀರು ಗಂಜಿ ಎಲ್ಲ ನಮ್ಮನೆಯಿಂದ ಕೊಡ್ತಾ ಇದೀನಿ ಅಮ್ಮ, ಒಂದ್ಸಲ ನೀನ್ ನೋಡ್ಬೇಕಂತ ಅವ್ರು ಬಾ ಅಂತ. ನಾನ್ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ಹತ್ರ ಹೇಳ್ದೆ, ಅಮ್ಮ ಹಿಂಗಿದೆ. ನನ್ ಗಂಡನ್ಗೂ ಇವ್ರಿಗೂ ನನ್ಗೂ ಜಗಳ ಆಗ್ತಿತ್ತಲ್ಲ, ಅವ್ರ ಆಸ್ತಿ ಬರ್ಸ್ಕೋದು ಇದೇನೇನೋ ಒಂದ್ ಸ್ವಲ್ಪ ನಡೀತಾ ಇತ್ತು. ಕೊನೆಗೆ ಇವಳೇನಾದ್ರು ಮನೆ ಬಿಟ್ಟು ಆಚೆ ಹೋದ್ರ ಕಾಲ್ ಕತ್ತರಿಸ್ಬಿಡ್ತೀನಿ, ಮಚ್ ತಗೊಂಡ್ ಕಾಲ್ ಕತ್ತರಿಸ್ಬಿಡ್ತೀನಿ, ದೊಡ್ಡ ಗಲಾಟೆ ಆಯ್ತು. ನಾನು ಅವತ್ತು ಮಾತಾಡ್ದೆ, ದೊಡ್ಡ ಗಲಾಟೆ, ಬಾಯಿ ಜಗಳ ಎಲ್ಲ ಆಯ್ತು. ನೆಕ್ಸ್ಟ್ ಡೇ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಸೀದಾ ಅಮ್ಮನ ಮನೆಗೆ ಹೋದ್ರೆ ಪಾಪ ಅಮ್ಮ ನಿಜವಾಗ್ಲೂ ಶಿ ವಾಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್. ಬಹಳ ಉಸು ಮೇಲೆ ಕೆಳಗೆ ಆಗ್ತಿತ್ತು ಒಳಗೆ. ಆಮೇಲೆ 7 ದಿವಸ ಕೂತ್ಕೊಂಡು ನಾನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅವ್ರ ಜೊತೆಲಿದ್ದು ಉಪಚಾರ ಎಲ್ಲ ಮಾಡಿ ವಾಪಸ್ ನನ್ಗೆ ಹೋಗಕ್ ಭಯ. ಕೇಳ್ದೆ ಬಂದ್ಬಿಟ್ಟಿದ್ದೆಲ್ಲ. ಅಮ್ಮನಿಗೆ ಹೇಳ್ದೆ, ಅಮ್ಮ ನಾನು ಕೇಳ್ದೆ ಬಂದ್ಬಿಟ್ಟಿದ್ದೀನಮ್ಮ, ಏನಮ್ಮ ಮಾಡ, ಬಾ ಅಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ, ತಪ್ಪಾಯ್ತು ಅಂತ ಹೇಳ್ಸಿ ಕಾಲೇಜ್ ಬಿಟ್ಬಿಟ್ಟು ಬರ್ತೀನಿ. ಅಮ್ಮ ಕರ್ಕೊಂಡು ಹೋದ್ರೆ, ನೋಡಪ್ಪ ತಪ್ಪಾಗ್ಬಿಟ್ಟಿದೆ ಮಗ, ಬರ್ಬಾರ್ದಾಗಿತ್ತು, ನೀನ್ ಕೇಳ್ಕೊಂಡ್ ಬರ್ಬೇಕಾಯ್ತು, ನೀನ್ ಕಳ್ಸಿದ್ರೆ ನನ್ಗೂ ಆರಾಮಿರ್ಲಿಲ್ಲ, ಅದಕ್ಕೆ ಹಿಂಗೆ. ಇಲ್ಲ ಅವಳು ಹೆಂಗ್ ಹೋಗಿದ್ಲು ಹಂಗೆ ಹೋಗ್ಬಿಡ್ಲಿ, ನಮ್ಗೇನ್ ಬೇಕಾಗಿಲ್ಲ ಅವಳು. ಆಮೇಲೆ ಕಾಲ್ ಹಿಡ್ಕೊಳಕ್ಕೋ ನನ್ಗೆ ತುಂಬಾ ಕೋಪ ಬಂತು. ಅಮ್ಮ ಅವ್ರು ಬೇಡ ಅಂದ್ರೆ ಬೇಡ, ಬಾಮ್ಮ ಹೋಗೋಣ ಅಂತ. ನಾನೇನ್ ಮಾಡ್ಬಾರ್ದು, ತಪ್ಪು ಮಾಡಿಲ್ಲ, ಯಾವಿಂದ ಓಡೋಗಿಲ್ಲ, ನೀನ್ ಅಷ್ಟಕ್ಕೆ ಹೋಗೋರಿಯೋದ್ ಬೇಕಲ್ಲಮ್ಮ, ಬಾಮ್ಮ ಹೋಗೋಣ ಅಂತೇಳಿ ಮಗುನು ಕರ್ಕೊಂಡು ನಾನು ಬಂದ್ಬಿಟ್ಟೆ ನಮ್ಮ ಮನೆಗೆ. ಸೊ ಅದು ಒಂದು ಇನ್ಸಿಡೆಂಟ್, ನಾನು ನನ್ನ ತಾಯಿ ಮನೆಗೆ ಬರೋದಕ್ಕೆ. ಈಗ ನೀವು ಇಷ್ಟು ಕ್ಯಾಶ್ ಆಗಿ ಹೇಳ್ತಾ ಇದ್ರೆ ಎಷ್ಟು ನೋವಾಗಿರ್ಬೇಕು ಆ ಟೈಮಲ್ಲಿ ನಿಮ್ಗೆ ಟು ಗೋ ಥ್ರೂ ದಿಸ್ ಮೇಡಮ್? ಆಗತ್ತೆ, ಏನ್ ಮಾಡೋದು, ಲೈಫ್. ಮತ್ತೆ ಹೋದ್ರ ಯಾವಲಾರು ವಾಪಸ್? ಮತ್ತೊಂದ್ಸಲ ಇಬ್ರು ಸೇರ್ತೀವಿ. ಹೆಂಗನೆ ಮನೆಗ್ ಬರಕ್ ಶುರು ಆಗ್ತಾರೆ. ಮನೆಗ್ ಬರಕ್ ಶುರು ಆದ್ಮೇಲೆ ಇಲ್ಲ ಇನ್ಮೇಲೆ ಹಿಂಗಿರೋಣ ನಾನು ಮಾಡಿದ ತಪ್ಪಾಯ್ತು, ಅದು ಇದು ಏನೋ ನಮ್ಮಲ್ಲಿ ಕಾಂಪ್ರಮೈಸ್ ಆಗತ್ತೆ. ಎದುರುಗಡೆ ಸೇತು ಮನೇಲಿ ಬಾಡಿಗೆ ಮನೆ ತಗೊಂಡು ಜೀವನ ಮಾಡ್ತೀವಿ. 2 ತಿಂಗಳು ಬೇಡ 3 ತಿಂಗಳು ಅಷ್ಟೇ ಜೀವನ. ಆ 2-3 ತಿಂಗಳಲ್ಲಿ ಮತ್ತೆ ಗಲಾಟೆ ಶುರು, ಜೀವನ ಮಾಡಕ್ ಆಗಲ್ಲ. ಇದ್ರ ಜೊತೆಲಿ ಏನಾಗ್ಬಿಡತ್ತೆ ಅಂದ್ರೆ ತುಂಬಾ ದೊಡ್ಡ ಪೇನ್ ಆಗಿದೆ. ಯಾಕೆ ನನ್ಗೆ ಅಂತ ಹೇಳಿದ್ರೆ, ಆ ಮನುಷ್ಯನ್ಗೆ ನೀನ್ ಗಂಡನ್ ಗುಡ್ದವಳಲ್ಲ, ನಿಮ್ಮಮ್ಮ ವೇಶ್ಯೆ, ಅದು ಇದು ಅಂತ ದಿನಾ ರಾತ್ರಿ ನನ್ಗೆ ಟಾರ್ಚರ್ ಕೊಡ್ತಾರೆ. ಸೊ ಹಂಗಂದಾಗ ನನ್ನ ಹೆತ್ತ ತಾಯಿ ಬಗ್ಗೆ ಎಲ್ಲ ಹಂಗ ಮಾತಾಡೋದು ನಂಗೆ ಕಷ್ಟ ಆಗ್ತಾ ಇತ್ತು ಕೇಳೋಕೆ. ಗಲಾಟೆ ಜಗಳ. ಒಂದ್ ದಿವ್ಸ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋದ್ರು, ನಾನು ಇರಲ್ಲತ್ತೆ, ಅವಳ ಜೊತೆ ಜೀವನ ಮಾಡಲತ್ತೆ ನಾನು ಬಸ್ರಿ. ಅವಾಗ ನನ್ ಮಗ ನನ್ನ ಹೊಟ್ಟೆನಲ್ಲಿ 2 ತಿಂಗಳು.
2-3 ತಿಂಗಳ ಸಂಸಾರ ಮಾಡೋದು ಮತ್ತೆ ಎರಡನೇ ಯಾರೀಗ ಲಾಯರ್ ಇರೋರು? ಹಾ ನಮ್ ಬಾಬು ನಮ್ ವಿಜಯ್. ನಮ್ಮಮ್ಮ ಇಲ್ಲಪ್ಪ ಗರ್ಭಿಣಿ ಆಗಿದ್ದಾಳಪ್ಪ, ಬಸ್ರಿ ಆಗಿದ್ದಾಳೆ, ಈ ಟೈಮಲ್ಲಿ ಹೋಗ್ಬಾರ್ದು, ಹಿಂಗ್ ಕೈ ಕೊಟ್ಟು ತಪ್ಪಾಗತ್ತೆ, ಅದೊಂದು ಮುಂದೆ ಬಂದೈತಲ್ಲ ಹಿಂದೆ ಹೋಗುದ್ ತಗೊಳ್ಳಿ, ನೀವ್ ಇದಿರಲ್ಲ ಇಳ್ಸಕ್ಕೆ ಅಂದ್ಬಿಟ್ಟು ಹೊಟ. ಸೊ ಅವಾಗ ಮತ್ತೆ ಆ ಶೆಟ್ಟು ಮನೆ ಇದ್ದಿದ್ ಮನೆಯೆಲ್ಲ ಸಾಮಾನ್ ತಗೊಂಡ್ ಹೋಗಿ ನಮ್ಮ ಅಮ್ಮನ ಮನೇಲಿ ಹಾಕಿ ಮತ್ತೆ ಶುರು ನನ್ನ ಜೀವನ. ಏನ್ ಮಾಡ್ಬೇಕು ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ತಲೆ ಕೆಟ್ಟ ಗೊಬ್ಬರ ಆಗಿತ್ತು. ನಮ್ಮಮ್ಮ ಒಂದನ್ನೋದು, ನಾನ್ ಒಂದನ್ನೋದು, ಇಬ್ರಿಗೂ ಜಗಳ, ನಮ್ಮಮ್ಮ ನಮ್ಮ ಮನೇಲಿ ಇರ್ಬೇಡ ಅನ್ನೋದು. ಏನ್ ದೊಡ್ಡ ಹಣಗ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನ್ಗೆ. ನಮ್ಮಮ್ಮ ಒಟ್ಟಾರೆ ನಾನು ಇಟ್ಕೋಬಾರ್ದು ಅಂತ. ಅಕ್ಕಪಕ್ಕ ಮನೆಯವರು, ನಮ್ ಕುಟುಂಬದವರು, ಬಂಧು ಬಳಗ ಎಲ್ಲಾರು ಕೂಡ ಗಂಡನ್ ಬಿಟ್ಟವಳು ಅಂತ ಯಾವಾಗ ಅನ್ನೋದು. ಗಂಡನ್ ಬಿಟ್ಟವಳು ಮನೇಲಿ ಇಟ್ಕೊಂಡವ್ರೆ, ಬುದ್ಧಿ ಹೇಳಲ್ಲ, ಕಳ್ಸಲ್ಲ, ಅವ್ರಿಗೊಂದು ಟಾರ್ಚರು. ಕೊನೆಗೆ ಈಗ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮಮ್ಮ ನನ್ ಮನೆಯಲ್ಲಿ ಒಂದು ಆಳಿದಾಳೆ ಅನ್ನೋ ಥರದಲ್ಲಿ ಟ್ರೀಟ್ ಮಾಡಕ್ ಶುರು ಆಗ್ಬಿಟ್ರು. ಒಂದ್ ಫೈನ್ ಡೇ ಅವಳಿಗೆ ಸಾಕಾಗಿ ನನಗೂ ಅವಳಿಗೂ ಜಾಸ್ತಿ ಜಗಳ ಆಗ್ಬಿಟ್ಟು ನಾನು ಹೋಗ್ಲೇಬೇಕು ಅಂತ ಅನ್ಸ್ತು. ಅವಾಗ ಯೋಚನೆ ಮಾಡಿದೆ, ಇಲ್ಲ ಯಾಕೆ ಹೋಗ್ಬೇಕು, ಇಲ್ಲೇ ಇದ್ದು ಜೀವನ ಮಾಡೋಣ. ನಿಮ್ಮ ಇಂಡಿಪೆಂಡೆಂಟ್ ಜೀವನ ಶುರು ಮಾಡಿಸಿದ ಪಾತ್ರ ಇದು. ಹೌದು, ಬಿಸ್ನೆಸ್ ಇದೇ ಪಾತ್ರ ಇದು ನಿಮ್ದೇ. ನಂದೇ ಉದ್ಯೋಗ. ಇದೆಲ್ಲ ನೀವು ಜೀವನ ಶುರು ಮಾಡಿದ್ದು ಇದರಲ್ಲೇ. ಬಹಳ ಆಶ್ಚರ್ಯ ನಮಗೆ ಅಂದ್ರೆ, ಒಂದು ಬಾತ್ರೂಮ್ ಅಲ್ಲಿ ಈ ಪಾತ್ರೆ ಇಟ್ಕೊಂಡು ಈ ಬಿಸ್ನೆಸ್ ಫಸ್ಟ್ ಟೈಮ್ ನೀವು ಇಂಡಿಪೆಂಡೆಂಟ್ ಶುರು ಮಾಡಿದ್ದು ಅಂತ ಕೇಳಕ್ಕೆ ನನಗೆ ಬಹಳ ಆಶ್ಚರ್ಯ ಆಯ್ತು ಮ್ಯಾಮ್. ಹಾ, ಟ್ರೈ ಮಾಡ್ಬೇಕಲ್ಲ ಬದುಕೋಕೆ. ನೋಡಿ, ಯು ಫೀಲ್ ಇಟ್ಸ್ ಯಾಸ್. ಎಸ್, ದಿಸ್ ಇಸ್ ಮೈನ್ ಟಿಲ್ ಮೈ ಎಂಡ್. ಆ ಕಾಲದಲ್ಲಿ ಇದರ ಬೆಲೆ ಎಷ್ಟು, ವ್ಯಾಲ್ಯೂ ಎಷ್ಟು ನಮ್ಗೆ ಗೊತ್ತಿಲ್ಲ. ಆದ್ರೆ ಈಗ ಉಮಾಶ್ರೀ ಅವರು ಇಡ್ಲಿ ಮಾಡಿ ಮಾರ್ತಿದ್ದಂತ ಪಾತ್ರೆ ಇದು ಅಂತ ನಾವು ಕ್ವಿಕ್ಕರ್ ಅಲ್ಲಿ ಹಾಕ್ಬಿಟ್ರೆ ತಕ್ಷಣ ಮಾರಾಟ ಆಗ್ಬಿಡುತ್ತೆ. ಏನಂತೀರಿ? ಯಾರಿಗೂ ಕೊಡಲ್ಲ ಅದನ್ನ. ಓಕೆ, ಲೈಫ್ ಲಾಂಗ್. ಓಕೆ, ಹೆಂಗ್ ಶುರು ಆಯ್ತಾ ಇಡ್ಲಿ ಅಂಗಡಿ? ಸೊ ಅದು 3 ಕಲ್ಲಿಟ್ಟು ಅಲ್ಲೇ ಅಡಿಗೆಗೆ ಇಡ್ಲಿ ಮಾಡಿ, ಬಾತ್ರೂಮ್ ಅಲ್ಲಿ ಇಡ್ಲಿ ಮಾಡಿ ತಗೊಂಡು ಏರಿಯಾದಲ್ಲೆಲ್ಲ ಒಂದ್ ಸ್ವಲ್ಪ ಮಾರಾಟ ಮಾಡ್ಕೊಂಡು ಬಂದು ಉಳಿದ ಹಣ ಎಲ್ಲ ಒಂದು ಮಡಿಕೆನಲ್ಲಿ 4 ಅಣಿ 8 ಅಣಿ ಎಲ್ಲ ಹಾಕ್ತಾ ಇದ್ದೆ. ಹಾಗೆ ಮಾಡ್ತಾ ಇದ್ದೆ. ದಿನಾ ಜಗಳ ನಡೀತಲೇ ಇತ್ತು ಅಮ್ಮನ್ಗೂ ನನ್ಗೂ. ಒಂದ್ ದಿವ್ಸ ತಲೆ ರೋಸ್ ಹೋಗಿದ್ದೇನೆ. ನಾನು ಇನ್ನು ಈ ಮನೇಲಿ ಇರ್ಬಾರ್ದು, ಗಂಡನ ಮನೆಗೆ ಹೋಗ್ಬಾರ್ದು, ಈ ಮನೇಲಿ ಇರ್ಬಾರ್ದು, ಈ ಊರೇ ಬೇಡ ಅಂತ ಹೇಳ್ಬಿಟ್ಟೆ. ಅದನ್ನ ಹೊಡೆದ್ಬಿಟ್ಟು ಅವ್ರ ಎದೆ ಚಿಲ್ಲರೆ ಕಾಸೆಲ್ಲ ತಗೊಂಡೆ. ಒಂದ್ ಸಣ್ಣ ಸುಟ್ಟಿಲ್ಲ ಅಂದಿದ್ದೆ, 2 ಸೀರೆ ಹಾಕೊಂಡೆ ಹಳೆ ಕೊಡೋದು, ಸೀದಾ ಬಸ್ ಹತ್ಬಿಟ್ಟು ತುಮಕೂರ್ಗೆ ಹೊಟ್ಟೋದೆ. ತುಮಕೂರಲ್ಲಿ ನಮ್ಮ ಅಕ್ಕ ಇದ್ದಾಳೆ ಅಂತ ಗೊತ್ತಿದ್ದು ನಂಗೆ, ನಾಟಕದ ಥಿಯೇಟರ್ ಅಲ್ಲಿ. ರೈಟ್, ಮೇಡಮ್ ಹೇಳ್ತಿದ್ದಾರೆ ತುಮಕೂರು ಬಂದೆ, ನಾಟಕದ ಥಿಯೇಟರ್ ಬೋರ್ಡ್ ಅಂತ. ಅಲ್ಲಿಂದ ಉಮಾಶ್ರೀ ಅವ್ರ ಜೀವನ ಇನ್ನೊಂದು ದೊಡ್ಡ ತಿರುವು ಸಿಗುತ್ತೆ. ಅದೇನು ಮಾತಾಡೋಣ ಒಂದು ಸಣ್ಣ ಮೇರಾಮದ ನಂತರ. ಪ್ಲೀಸ್ ಟೇಕ್ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coco.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋ-ಕೋಲಾ. ಉಮಾಶ್ರೀ ಮೇಡಮ್ ಅವರ ಜೀವನದ ನೆನಪುಗಳನ್ನ ಕೆದಕ್ತಾ ಇದೀವಿ. ಮೇಡಮ್ ಹೇಳ್ತಾ ಇದ್ರು, ಇಲ್ಲೊಂದ್ ಕಡೆ ಇಡ್ಲಿ ಮಾರಾಟ ಶುರು ಮಾಡಿದ್ರು ಸಣ್ಣ ರೀತಿಯಲ್ಲಿ. ಅಲ್ಲಿಂದ ಬೆಂಗಳೂರನ್ನ ಬಿಟ್ಟು, ಅಮ್ಮನ ಮನೆನ ಬಿಟ್ಟು ಹೊರಡ್ತಾರೆ. ಹೇಳಿ ಮೇಡಮ್, ಅಲ್ಲಿಂದ ಶುರು ಮಾಡೋಣ. ಗಾಯತ್ರಿನ ಇಲ್ಲೇ ಬಿಟ್ಟು ಹೋಗಿದ್ದೆ ದೊಡ್ಡವಳನ್ನ, ಬಾಬು ಹೋಟೆಲ್ ಇದ್ದ. ನಾನು ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಏನು ಮತ್ತೆ ಪ್ರಾಣ ಕಳ್ಕೊಳ್ಳೋದು ಒಂದೇ ದಾರಿ ನಮ್ಗೆ, ಬೇರೆ ಏನು ಗೊತ್ತಿಲ್ಲ, ಜಗತ್ತೇ ಗೊತ್ತಿಲ್ಲ ನನ್ಗೆ. ಹೊಟ್ಟೆ ಹಸಿತಾ ಇದೆ, ಏನ್ ಮಾಡಕ್ ಗೊತ್ತಿಲ್ಲದೆ ಧೈರ್ಯ ಮಾಡಿ ಒಂದ್ ಹೋಟ್ಲ್ ಹತ್ರ ಹೋಗಿ, ಸರ್ ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತದೆ, ನಂಗೆ ಏನಾದ್ರು ಕೊಡಿ ಅಂತ ಕೇಳ್ಕೊಂಡ್ ನಿಂತ್ಕೊಂಡೆ. ಒಂದ್ ಅರ್ಧ ಗಂಟೆ 3/4 ಗಂಟೆ ನಿಂತ್ಕೊಂಡಿದ್ದೆ. ಆ ಹೋಟ್ಲವರು ಈ ಪ್ಲೇಟ್ಸ್ಗಳಲ್ಲಿ ಉಳಿಯುತ್ತಲ್ಲ, ಬಿಟ್ಟು ಹೋಗಿರ್ತಾರಲ್ಲ, ಆ ದೋಸೆ ಗೀಸೆ ಇಡ್ಲಿ ಒಂತಂದು ಹಂಗ ಹಾಕಿದ್ರು. ತಿಂದೆ, ನೀರ್ ಕುಡ್ದೆ, ಬಂದು ಕಟ್ಟೆ ಮೇಲೆ ಕೂತಿದ್ದೆ ಕಂಪ್ನಿ ಥಿಯೇಟರ್ ಮುಂದೆ. ನಮ್ಮ ಮೂರ್ತಿ ಅಣ್ಣ ಇದಾರೆ, ಈಗಲೂ ಡ್ರೆಸ್ ಎಲ್ಲ ಸಪ್ಲೈ ಮಾಡ್ತಾರೆ ಪೌರಾಣಿಕ ನಾಟಕಗಳಿಗೆ. ಅವರು ನಾನು ಅಲ್ಲಿ ಕೂತಿದ್ ನೋಡ್ಬಿಟ್ಟು, ಯಾಕೆ ಈ ಹುಡುಗಿ ಒಬ್ಳೆ ಇಷ್ಟೊತ್ತಲ್ಲಿ ಹಿಂಗ್ ಕೂತವಳಲ್ಲ, ಏನಾಯ್ತು, ಯಾಕೋ ಅಳ್ತಾವಳಲ್ಲ ಅಂತ ಬಂದ್ ಕೂತ್ಕೊಂಡು, ಏನಾಯ್ತು ಮಗ, ಏನೇನು ಹಿಂಗಿಂಗಣ್ಣ ಹಿಂಗಾಯ್ತು, ಎಲ್ಲೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಅಂತ ಗೊಳೋ ಅಂತ ಅಳಕ್ ಶುರು ಮಾಡಿದೆ. ನಾನೆಲ್ಲಾರು ಬೀಚ್ ಸತ್ತೋಗ್ತೀನಿ ಅಂತೆಲ್ಲ. ಬಸ್ರಿ ಅಲ್ಲ, ಬಾಬು ಹೋಟೆಲ್ ಇಂದ. ಆ ಟೈಮ್ ಅಲ್ಲಿ ಆ ಮನುಷ್ಯ ದೇವ್ರಂಗ್ ಬಂದು ಅದನ್ನ ಬಚಾವ್ ಮಾಡಿ ಅವ್ರು ನಮ್ಮನ್ನ ಕರ್ಕೊಂಡು ಪೂರ್ವರ್ಗ್ ಬರ್ತಾರೆ. ಓಕೆ, ಆ ಪೂರ್ವರದ ಒಂದು ವಿಡಿಯೋ ಇದೆ ನೋಡಿ. 35 ವರ್ಷದ ಹಿಂದೆ ನೀವು ಈ ಒಂದು ಗ್ರಾಮಕ್ಕೆ ಬಂದಾಗ ನಮ್ಮ ಮನೆಯಲ್ಲಿ ಇದ್ರಲ್ವಾ, ಪಕ್ಕದ ಹಳ್ಳಿಗೆ ನಮ್ಮ ತಂದೆಯವರು ಅಲ್ಲಿ ನ್ಯಾಯ ತೀರ್ಮಾನ ಮಾಡೋಕ್ಕೆ ಅಂತ ಹೋಗಿದ್ರು. ಆ ಹಳ್ಳಿಯಲ್ಲಿ ಇವರು ಉಮಾಶ್ರೀ ಅವರು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಕಿಡಿಗೇಡಿಗಳು ಅವ್ರನ್ನ ಕೀಟ್ಲೆ ಮಾಡ್ತಾ ಇದ್ರಂತೆ. ಆ ಒಂದು ಸಂದರ್ಭದಲ್ಲಿ ಅವರ ಕಷ್ಟಗಳನ್ನ ನಮ್ಮ ತಂದೆಯ ಜೊತೆ ಹಂಚ್ಕೊಂಡಿದ್ದಾರೆ. ಹೇಳಿದಾಗ ಆಯಿತು ಅಂತ ಅಂದ್ಬಿಟ್ಟು ಅಣ್ಣವ್ರ ಜೊತೆ ಹೋಗ್ತೀನಿ ಅಂತ ನಮ್ಮ ಮನೆಯಲ್ಲಿ ಒಂದು 20-30 ಜನ ಆಳುಗಳಿದ್ರು. ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ರು. ಅವ್ರನ್ನ ನಮ್ಮ ಮನೆ ಮಗಳ ಥರನೇ ಗೌರವಯುತವಾಗಿ ನಡೆಸ್ಕೊಂಡು ನಾವೆಲ್ಲನೂ ನಮ್ಮ ಅಕ್ಕ ಅಂತಲೇ ಭಾವಿಸ್ಕೊಂಡಿದ್ವಿ. ಅವ್ರನ್ನ ಕಸ ಅದೆಲ್ಲ ಬಾಸದಲ್ಲಿ
ಅಚ್ಚುಕಟ್ಟಾಗಿ ಗುಡ್ಸ್ಕೊಳ್ರಿ ಅಂತಂದು ನಮ್ಮನ್ನು ಹೊಡೆಯೋರು ಅವಾಗೆಲ್ಲ. ಕುರಿಗಳು ಎತ್ಕೊಂಡು ಏನೋ ನಮ್ಮ ಮರಿ ಎತ್ಕೊಡ್ತಾ ಇದ್ರು ನಮ್ಮನ್ನು ಹೊಡೆಯೋಕೆ ಬರೋರು. ಹುಣಸೆ ಹಣ್ಣು ಅಂದರೆ ತುಂಬ ಇಷ್ಟ ಅವ್ರಿಗೆ. ಕೊನೆಗಳು ಅವರೇ ಎಗರಿ ಹತ್ತಿ, ಚಿಕ್ಕ ಗಿಡಗಳಾದರೆ ಅವರೇ ಹತ್ತಿ ಕೀಳೋರು, ಇಲ್ಲ ಅಂದರೆ ಒಂದು ಕಡ್ಡಿ ತಗೊಂಡು ಬಗ್ಗಿಸ್ಕೊಂಡು ಕೀಳೋರು. ಬಂದಾಗ ಪ್ರೆಗ್ನೆಂಟ್ ಇದ್ರು ಅವರು. ನಮ್ಮ ತಂದೆಯವರೆಲ್ಲ ಕೇಳೋರು ಅಡ್ರೆಸ್ ಕೊಟ್ಟಿರಲಿಲ್ಲ ಆಕೆ. ಆಮೇಲಿಂದ ನಮ್ಮ ತಂದೆಯವರನ್ನೇ ಎಲ್ಲ ಮಲಗಿರ್ಬೇಕಾದ್ರೆ ಒಂದು ಬುಕ್ ಇತ್ತು, ಆ ಬುಕ್ಕಲ್ಲಿ ಅಡ್ರೆಸ್ ಏನೋ ತಗೊಂಡು ಅವರು ಕಾಗದ ಬರೆದ್ಬಿಟ್ಟು ಈ ಥರ ಹಿಂಗೆ ನಿಮ್ಮ ಮಗಳು ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ತಿಳಿಸಿ ಬಂದು ಅವರು ಆಮೇಲಿಂದ ಇಲ್ಲಿ ನೋಡಿ ಅವ್ರ ತಾಯಿ ತಂದೆ ನೋಡಿಬಿಟ್ಟು ನಿಮ್ಮಂಥ ಮನೆಗೆ ಸೇರಿದ್ದು ಎಷ್ಟೋ ಮೇಲಾಯಿತು ನನ್ನ ಮಗಳು ಅಂತ ಹೇಳಿ ಅವರು ತುಂಬ ಖುಷಿಪಟ್ಟರು. ಎಷ್ಟು ದೂರ ನಡೆದು ಬಂದಿದ್ದೀವಿ ಅನ್ಸುತ್ತೆ. ಕೊನೆಗೆ ನೋಡಿದ್ರೆ ಸಚಿವರಾಗಿ ಕೂತಿದ್ದೀರಿ. ನೆನಪಿಸ್ಕೊಂಡಾಗಮ್ಮ ನನಗೆ ಇದನ್ನು ನೀವು ಹೇಳ್ತಿರೋ ಕತೆ ಕೇಳಿದ್ರೇ ನೋಡಿ, ಯಾರನ್ನೋ ನಂಬಿದಿರಿ, ಯಾರನ್ನೋ ಮದುವೆ ಆಗ್ತೀರಿ, ಅಲ್ಲಿ ಸರಿ ಹೋಗ್ತಿಲ್ಲ, ಅಮ್ಮನ ಜೊತೆ ಜಗಳ ಆಗುತ್ತೆ, ಅಲ್ಲಿಂದೆಲ್ಲೋ ತುಮಕೂರು ಹೋಗ್ತೀರಾ, ಗುರುತು ಪರಿಚಯ ಇಲ್ದಿರೋ ಸಹಾಯ ಮಾಡ್ತಾರೆ, ನಿಮ್ಮನ್ನು ನೋಡ್ಕೊಳ್ತಾರೆ. ಹೌ ಸ್ಟ್ರೇಂಜ್ ಲೈಫ್ ಇಸ್. ದಟ್ ಈಸ್ ದ ಬ್ಯೂಟಿಫುಲ್ ಆಫ್ ದ ಲೈಫ್ ಅಲ್ಲಮ್ಮ? ಗ್ರೇಟ್ ಫ್ಯಾಮಿಲಿ. Really? ಬಿಕಾಸ್ ಒಂದು ಸಂಕಷ್ಟದ ಕಾಲದಲ್ಲಿ ಒಂದು ಹೆಣ್ಣನ್ನ ಬೀದಿ ಪಾಲ್ ಮಾಡಬಹುದಾಗಿತ್ತು. ರಿಯಲಿ ಆ ಬೀದಿ ಪಾಲ್ ಮಾಡಿದಿದ್ರೆ ಬಹುಶಃ ಉಮಾಶ್ರೀ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕರೆಕ್ಟ್. ಹ್ಯಾಟ್ಸ್ ಆಫ್ ಟು ದಟ್ ಫ್ಯಾಮಿಲಿ. ಅಂಡ್ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಕಷ್ಟದ ಫೋರ್ಕ್ ಬರುತ್ತೆ, ಎಲ್ರಿಗೂ ಬರುತ್ತೆ, ಎಷ್ಟೋ ಜನಕ್ಕೆ ಬರುತ್ತೆ. ಈಗ ನೋಡ್ತಾರೆ ಎಷ್ಟೊಂದು ಹೆಣ್ಮಕ್ಳು, ಈ ನೀವು ಆಗ ಇದ್ದಿದ್ದ ಪರಿಸ್ಥಿತಿ ಈಗ ಎಷ್ಟೋ ಜನ ಹೆಣ್ಮಕ್ಳು ಇರ್ಬೋದು, ಅವ್ರು ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಆ ಥರ ಪರಿಸ್ಥಿತಿ ಎಷ್ಟೊಂದು ಹೆಣ್ಮಕ್ಳು ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ. ನಾವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ 16-17ನೇ ವಯಸ್ಸಲ್ಲಿ ಮಕ್ಕಳು ತೀರ್ಮಾನ ಮಾಡಕ್ ಆಗದೇ ಇಲ್ಲ. ನೋ ಚಾನ್ಸ್ ಅಟ್ ಆಲ್. ನೋ ಚಾನ್ಸ್ ಅಟ್ ಆಲ್. ಬಟ್ ಐ ರಿಕ್ವೆಸ್ಟ್ 16, 17, 18, 19 ವಯಸ್ಸಿನ ಮಕ್ಕಳ ಹತ್ರ ಅನೇಕ ಜನ ಬರ್ತಾರೆ, ಕೆಲಸ ಕೊಡಿಸ್ತೀವಿ ಅಂತಾರೆ, ಪ್ರೀತಿ ಮಾಡ್ತೀವಿ ಅಂತಾರೆ, ನಾನು ಹೀರೋಯಿನ್ ಮಾಡ್ತೀನಿ, ಸುಳ್ಳು ಭರವಸೆಗಳು ಏನೆಲ್ಲ ಹೇಳ್ತಾರೆ. ನನ್ನ ಕಾಲದಲ್ಲಿ ಒಂದಿಷ್ಟು ಈ ತರದ ಜನ ಇದ್ರು, ಮಾನವೀಯತೆ ಇತ್ತು. ಈಗ ಬಹುಶಃ ನಾನು ಈ ಅತ್ಯಾಚಾರ, ಅನಾಚಾರಗಳ, ಈ ಅನೈತಿಕ ಬದುಕುಗಳನ್ನು ಮಾಡುವಂತ ಜನಗಳನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ಈ ಮಕ್ಕಳು ಪಾರಾಗೋದು ಹೇಗಪ್ಪ ಇವರಿಂದ ಅಂತ. ಅದಕ್ಕೆ ಆ ಮಕ್ಕಳಿಗೆ ನಾನು ಹೇಳ್ತೀನಿ, ಎಚ್ಚರವಾಗಿರ್ರಿ, ನಿಧಾನ ಆದ್ರೂ ಪರವಾಗಿಲ್ಲ, ಶ್ರಮ ಪಟ್ಟು ನಾವು ಮೇಲೆ ಬರೋಣ. ಅವಸರದ ಹಾದಿಗಳನ್ನ ಯಾರೇ ಹೇಳ್ಕೊಟ್ರು ಹಣದ ಗಣಿಕೆಗೆ ಶಾರ್ಟ್ ಕಟ್ಸ್ ಬೇಡ, ಶಾರ್ಟ್ ಕಟ್ಸ್ ಬೇಡವೇ ಬೇಡ. ಪ್ಲೀಸ್ ವೈಟ್ ಫಾರ್ ಯುವರ್ ಡೇ, ಯುವರ್ ಟೈಮ್. ಎಸ್ ಮ್ಯಾಮ್, ತುಮಕೂರ್ದಾಯ್ತು. ಆಮೇಲೆ ಏನಾಯ್ತು ಕತೆ ನಿಮ್ದು? ಅವ್ರು ಹೇಳಿದ್ರಲ್ಲ ನಿಮ್ಮ ಶಾರ್ಟ್ ಅಲ್ಲಿ, ನಮ್ಮ ನಂಜಪ್ಪ ಅವರು ನನ್ನ ಕತೆ ಏನ್ ಕೇಳಿದ್ರಲ್ಲ, ವಿಲ್ಸನ್ ಗಾರ್ಡನ್, ಸೋಮೇಶ್ವರ ನಗರ, ಅದನ್ನೇ ಅಡ್ರೆಸ್ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗ್ ಲೆಟರ್ ಬರೆದಿದ್ದಾರೆ. ಬಂದ್ 2 days ಅವರು ಬಂದ್ರು. ಸರಿ. ಆಮೇಲೆ ನಂಜಪ್ಪಣ್ಣ ಅವ್ರಿಗೆ ಕರೆದು ನಮ್ಮ ತಾಯಿಗೆ ನಮ್ಮ ತಂದೆಗೆ ಬುದ್ಧಿ ಹೇಳಿ, ಮಗಳನ್ನ ಕೈ ಬಿಡಬೇಡಿ, ಬಸ್ರಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಬುದ್ಧಿ ಹೇಳಿ ಕಳ್ಸಿದ್ರು. ವಾಪಸ್ ಬೆಂಗಳೂರಿಗೆ ಬಂದೆ. ಮತ್ತದೇ ಮನೆ, ಅದೇ ಅಮ್ಮ, ಅದೇ ಮನೆ. ಇದು ಅದೇ ಅಮ್ಮ ಮಾತ್ರ ಚೇಂಜ್ ಆಗ್ಲಿಲ್ಲ, ಬರೀ ಜಗಳ. ಈಗ ನಿಮ್ಗೆ ಅರ್ಥ ಆಗ್ತಿದೆ ಅವ್ರು ಯಾಕೆ ಜಗಳ ಆಡ್ತಿದ್ರು, ನಿಮ್ಮ ಅಮ್ಮಂದು ಅವ್ರ ಮನಸ್ಥಿತಿ, ಅವರ ದೃಷ್ಟಿಕೋನ ನಿಮ್ಗೆ ಅರ್ಥ ಆಗ್ತಿದೆ. ಅಂಡ್ ಕೊನೆಯ ಉಸಿರಿರೋವರೆಗೂ ಕೂಡ ನನ್ನ ಸಣ್ಣ ವಯಸ್ಸಲ್ಲಿ ಆಕೆಗೆ ನಾನು ಏನು ಧೋಕಾ ಮಾಡಿದೆ ಅದನ್ನ ಕ್ಷಮಿಸಕ್ಕಾಗಿಲ್ಲ ಅವ್ರಿಗೆ. ಶಿ ನೆವರ್ ಎಕ್ಸ್ಕ್ಯೂಸ್ಡ್. ಕ್ಷಮಿಸ್ಲಿಲ್ಲ ಅಂದ್ರೆ ಕ್ಷಮಿಸ್ಲಿಲ್ಲ. ನಾನು ದುಡಿಯೋಕ್ ಶುರುವಾದ್ರೂ ಕೂಡ ಆಕೆಗೆ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಪುಕ್ಷಟೆ ಕೊಡ್ತಾಳ, ತಂದಿದ್ದೀವಿ, ಸಾಕಿದೀವಿ, ಮಾಡ್ಬೇಕು, ಮಾಡ್ತಾಳೆ, ಪುಕ್ಷಟೆ ಮಾಡ್ತಾಳ. ಈ ತರ ಆಕೆ ಮೈಂಡ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಎಲ್ಲೊಂದ್ ಕಡೆ ಅವ್ರ ಕನ್ಸುಗಳು ನೀವು ಈಡೇರಿಸಿದ ಅನ್ನೋ ಸಣ್ಣ ಕೋಪ ಒಳಗಡೆ ಅದು ಬೇರೆ ರೀತಿ ಕಾಣಿಸ್ಕೋಬೇಕು, ನಿಮ್ಮಲ್ಲಿ ಜಗಳ ಕಾಣಿಸ್ಕೊಳ್ತಾರೆ. ವೆಲ್ಕಮ್ ಬ್ಯಾಕ್. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ-ಕೋಲಾ. ಉಮಾಶ್ರೀ ಮೇಡಮ್ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ಎಸ್ ಮೇಡಮ್, ನಿಮ್ಮ ಈ ಥಿಯೇಟರ್ ಜರ್ನಿಯ ಬಗ್ಗೆ ಒಂದು ವಿಟಿ ಇದೆ ನೋಡಿ. ನಾವು ಸಂಗ್ಯಾಬಳ್ಳಿ ನಾಟಕಕ್ಕೆ ರಿಹರ್ಸಲ್ ಮಾಡ್ತಾ ಇದ್ದಾಗ ಒಂದು ಹೆಣ್ಣು ಮಗಳು ಸುಮಾರು 18-20 ವರ್ಷ ಇರ್ಬೋದು, 2 ಮಕ್ಕಳ ಜೊತೆಲಿ ಬಂದು ಯಾವಾಗಲೂ ಕೂತ್ಕೊಂಡು ಯಾವುದೋ ಒಂದು ಕ್ಷಣದಲ್ಲಿ ಒಬ್ಬ
ಆ್ಯಕ್ಟ್ರೆಸ್ಸು ಅವತ್ತು ಬರಲಿಲ್ಲ ರಿಹರ್ಸಲ್ಸ್ಗೆ. ಅವತ್ತಿನ ದಿವಸ ಯಾರಾದರೂ ಕ್ಯಾಚ್ ಔಟ್ ಕೊಡಿ, ಬೇರೆಯವ್ರು ರಿಹರ್ಸಲ್ಸ್ ಮಾಡಿ ಅಂದರು. ಆಗ ಆ ಹುಡುಗಿ ಅಲ್ಲಿ ಕೂತ್ಕೊಂಡಿದ್ದವಳು, ಸರ್ ನಾನು ಕ್ಯಾಚ್ ಔಟ್ ಕೊಡ್ತೀನಿ. 8-10 ದಿವಸ ರಿಹರ್ಸಲ್ಸ್ ನೋಡಿದ್ದವಳು ತುಂಬ ಸುಂದರವಾಗಿ ಕ್ಯಾಚ್ ಔಟ್ ಕೊಟ್ಟಳು ಮತ್ತು ಅಭಿನಯಿಸಿದ್ಳು. ಒಡಲಾಳ ನಾಟಕದ ಪಾತ್ರ ನೋಡ್ತಿದ್ದಂಗೆನೆ ಈ ಸಾಕವ್ವ ತನ್ನ ಜೀವನದ ಪಾತ್ರ ಅಂತೇಳಿ ಗೊತ್ತಾಗೋಯ್ತು. ತಾನಾಗೆ ಹೋಗಿ ಆ ಡೈಲಾಗ್ಗಳನ್ನು ರಿಹರ್ಸಲ್ ಮಾಡಿಕೊಂಡು, ಇಲ್ಲಿ ನಾವು ಬೇರೆ ರಿಹರ್ಸಲ್ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಕೂತ್ಕೊಂಡು ತನ್ನ ಶೈಲಿಯಲ್ಲಿ ಆ ಡೈಲಾಗ್ಗಳನ್ನೆಲ್ಲ ಪ್ರೊನೌನ್ಸ್ ಮಾಡ್ತಾ ಕೂತ್ಕೊಂಡು ಅಭಿನಯ ನೋಡಿಬಿಟ್ಟು ನಾವು ಸುಮ್ಮನೆ ದಂಗಾಗೋದು. ಮುಂದೆ ಅದು ಚರಿತ್ರೆ ಆಗೋಯ್ತು. ಅದನ್ನು ನೋಡಿ ಡೆಲ್ಲಿನಲ್ಲಿ ಮಾನ್ಯತೆ ಪಡೆದಿರುವಂಥ ವಿಮರ್ಶಕರೊಬ್ಬರು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬರೆದ್ರು, ಅಲಾಸ್ ದೇರ್ ಈಸ್ ನೋ ಆಸ್ಕರ್ ಫಾರ್ ಎ ಸ್ಟೇಜ್ ಆರ್ಟಿಸ್ಟ್. ಇಫ್ ದೇರ್ ವರ್ ಟು ಬಿ ಒನ್, ಇಟ್ ವುಡ್ ಹ್ಯಾವ್ ಗಾನ್ ಟು ಉಮಾಶ್ರೀ, ಎ 21-year-old ಯಂಗ್ ಲೇಡಿ ಹೂ ಪೋರ್ಟ್ರೇಟ್ 70 years ರೋಲ್ ಅಂತ ಬರೆದ್ರು. ಆ ಅಮೋಘ ಪಾತ್ರದಿಂದಾಗಿ ಆಕೆಯ ಹೆಸರು ಜಗಜ್ಜನಿತವಾಯಿತು. ಅದ್ಭುತವಾದ ಪಾತ್ರ ಯಾವುದು ಅಂದರೆ ಗಂಡ ಮತ್ತು ಗಂಡನಿಗೆ ಹೇಳಬಹುದಾದ ಸುಳ್ಳು ಇವುಗಳ ಮಧ್ಯೆ ನಿಂತುಕೊಂಡು ಮಾಡುವಂತಹ ಒಂದು ಅವಿಸ್ಮರಣೀಯವಾದ ಒಂದು ನಾಟಕ. ಅದು ಹರಕೆ ಕುರಿ ಕಂಬಾರರು ಬರೆದಿದ್ದು. ಅದರಲ್ಲಿ ನೀವು ಅಭಿನಯಿಸಿದ ಪ್ರತಿ ಕ್ಷಣವೂ ನನ್ನ ಕಣ್ಣಲ್ಲಿ ಇವತ್ತು ಕಟ್ಟದಾಗಿದೆ. ಆಕ್ಟ್ರೆಸ್ ಆಗಕ್ಕಿಂತ ಹೆಚ್ಚಾಗಿ ನಾನು ಬೆಳಿಬೇಕು, ನಾನು ಕಲಿಬೇಕು, ನಾನು ಮತ್ತೊಬ್ಬ ಒಳ್ಳೆ ವ್ಯಕ್ತಿ ಹಾಗಾಗಬೇಕು ಅನ್ನೋ ಒಂದು ಗೋಲ್ ಇದೆಯಲ್ಲ, ಐ ಥಿಂಕ್ ದ್ಯಾಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಬೌಟ್ ಹರ್. ಯಶಸ್ಸಿನ ಹಾದಿ ನೀನು ಹೋಗ್ತಾ ಇದ್ದೆ, ನಿನ್ನ ಹಿಂದೆ ಕೀರ್ತಿ ಬರ್ತಾ ಇತ್ತು. ಅವಳು ಪಟ್ಟಿರೋ ಕಷ್ಟ ಮಾತ್ರ ಯಾವ ಹೆಂಗಸಿಗೂ ಬರಬಾರ್ದು, ಅದಂತೂ ಗ್ಯಾರಂಟಿ ಹೇಳ್ತೀನಿ ನಾನು. ನನ್ನ ಕಣ್ಣಾರೆ ನೋಡಿದರೆ ಈಗಲೂ ಯಾಕೆಂದರೆ ಆ 2 ಮಕ್ಕಳು ದುಡ್ಡುಗೋಸ್ಕರ, ಮಕ್ಕಳನ್ನ ಸಾಕೋಕ್ಕೋಸ್ಕರ ಅವಳು ಎಲ್ಲೋ ಮಳೆಯಲ್ಲಿ ಆ 2 ಮಕ್ಕಳನ್ನ ಕಟ್ಕೊಂಡು ಹಾಡಕ್ಕೆ ಅಂತ ಬರ್ತಿದ್ಲು. ಎಲ್ಲಿದ್ಲು ಅವಳು? ಅಲ್ಲೆಲ್ಲೋ ಇದ್ಲು. ಓಡಾಡೋಕ್ಕೆ ದುಡ್ಡಿರಲಿಲ್ಲ, ಊಟ ಮಾಡೋಕ್ಕೆ ದುಡ್ಡಿರಲಿಲ್ಲ ಅಂಥದ್ರಲ್ಲಿ 2 ಮಕ್ಕಳು. ಅವಳ ನೋವು ಇನ್ನೂ ನನ್ನ ಕಣ್ಣು ಮುಂದೆ ಕಟ್ಟಿದೆ ಅವಳದು. ಅಸಹಾಯಕತೆಯಲ್ಲಿದ್ದಂಥ ಒಂದು ಹೆಣ್ಮಗು ಇಷ್ಟು ಎತ್ತರಕ್ಕೆ ಹೋಗಿರೋದು ನನಗೇನೋ ಬಹಳಷ್ಟು ಸಂತೃಪ್ತಿಯನ್ನು ಕೊಟ್ಟಿದೆ. ಉಮಾಶ್ರೀ ಅಂಥ ಅನೇಕ ಅಸಹಾಯಕರಿಗೆ ಒಂದು ಮಾದರಿ ಹೆಣ್ಣು. ಇನ್ನೂ ಬೆಳೆಯಮ್ಮ ನೀನು, ನಮ್ಗೆ ಅದೇ ಖುಷಿ ಆಗುತ್ತೆ. ರಂಗಭೂಮಿ ಮೂಲಭೂತವಾಗಿ ಯಾರಿಗಾದ್ರೂ ಒಂದು ಗಟ್ಟಿತನವನ್ನ ಕಲಿಸುತ್ತೆ. ಆ ಗಟ್ಟಿತನ ಹೇಗಿರುತ್ತೆ ಅಂತಂದ್ರೆ, ನೀನು ಗುರಿ ಮುಟ್ಟೋದನ್ನಷ್ಟೇ ನೀನ್ ನೋಡ್ಬೇಕೆ ಹೊರತು ಇತರ ಯಾವ್ದನ್ನ ನೀನ್ ಯೋಚನೆ ಮಾಡಬಾರ್ದು ಅಂತ ಕಲಿಸುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಥಿಯೇಟರ್. ಬಟ್ ಆಮೇಲೆ ನಾಟಕ ಕಂಪನಿಗಳಿಗೆ ಹೋದ್ನಲ್ಲ, ವೃತ್ತಿ ರಂಗಭೂಮಿ, ಅಲ್ಲಿ ಇದೇ ಒಂದು ಬೇರೆ ತರ ಅನುಭವ. ಇವರಿಬ್ರು ಇಲ್ಲಿ ಕೂತಿದಾರಲ್ಲ, ಇವರಿಬ್ಬರನ್ನ ಉತ್ತರ ಕರ್ನಾಟಕದ ಕಂಪನಿ ನಾಟಕಗಳ ಕರ್ಕೊಂಡು ಹೋಗಿ ಪಾಠ ಮಾಡಿಸಿ. ಬಟ್ ನೀವು ಇದು ರಂಗಸಂಪಾದ ಹೇಳ್ತಾ ಇದ್ದಲ್ಲ ಮೇಡಮ್? ಅಯ್ಯೋ ಏನ್ರಪ್ಪ ಇದು? ಮೈ ಫ್ಯಾಮಿಲಿ. ಯೆಸ್, ಯುವರ್ ಫ್ಯಾಮಿಲಿ. ನೀವು ಏನಪ್ಪ ನಂದು ಹೆಂಗಿದ್ಯೋ? ಓ ಬಾಬಿ, ಓ ಏನ್ ತಬ್ಲ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒಟ್ಟಾರೆ ಒಂಥರ ಏನಪ್ಪ ದಿಢೀರ್ ಅಂತ ಹಿಂಗೆಲ್ಲ ಬಂದ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಆ್ಯಂಡ್ ನಾನು ತುಂಬಾ ಜೀವನದಲ್ಲಿ ಸಂತೋಷ ಹಂಚ್ಕೊಳ್ಳೋದು ಅಥವಾ ತುಂಬಾ ದುಃಖ ಆದಾಗ ಏನಾದ್ರು ಹಂಚ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಗೆಳೆಯರ ಜೊತೆ ಹಂಚ್ಕೋತೀನಿ. ನನ್ನ ಬುಕ್ ಯಾರಾದ್ರೂ ಬರೆದ್ರೆ ನಾನು ಹೇಳ್ಬೇಕಾಗಿಲ್ಲ, ಇವರೇ ಸಾಕು ಎಲ್ಲ ಹೇಳಕ್ಕೆ. ಅಷ್ಟು ಚೆನ್ನಾಗಿ ನನ್ನ ಜೀವನದ ಅನುಭವ ಇದೆ. ಅವತ್ತೆಲ್ಲ 1/2 ಟೀನಲ್ಲಿ ಒಂದು ಬನ್ ಹಿಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ನಾವೆಲ್ಲ ರಿಹರ್ಸಲ್ ಮಾಡಿ ಜೀವನ ಮಾಡ್ತಿದ್ದ ಕಾಲ. ದಟ್ ವಾಸ್ ವಂಡರ್ಫುಲ್ ಡೇ. ಖುಷಿ ಆಗ್ತದೆ ನಾಗೇಶ. ನೀವು ಹೇಳಿ. ಅವನು ಇಂಟ್ರೊಡ್ಯೂಸ್ ಮಾಡಿದ್ದು ಮೈಕೋ ಚಂದ್ರು ಅಂತೇಳಿ, ಮೈಕೋ ಫ್ಯಾಕ್ಟ್ರಿಯವರು ಕರ್ಕೊಂಡ್ಬಂದು, ಸರ್ ಭಾಳ ಇದಿದೆ ಹವ್ಯಾಸಿ ನಾಟಕ ನಾವೆಲ್ಲ ಖುಷಿಗೆ ಮಾಡ್ತಾ ಇದ್ದು, ಯಾರಿಗೂ ದುಡ್ಡು ಕೊಡ್ತಿರ್ಲಿಲ್ಲ. ಉಮಾಶ್ರೀ ಮಾತ್ರ 50 ರೂಪಾಯಿ ಕೊಡ್ತೆ. ಹರಕೆ ಕುರಿ ನಾಟಕದಲ್ಲಿ ಮೇನ್ ರೋಲ್ ಮಾಡಿದ್ರು, ಸಾಕ್ಷಿ ಕಲ್ಲಲ್ಲಿ ಮಾಡಿದ್ರು. ಒಡಲಾಳ ನಾಟಕಕ್ಕೆ ಬಂದಾಗ 83ರ ಅವಳ ಒಡಲಾಳ ನಾಟಕದ ಸಾಕವ್ವ ಅವಳ ಜೀವನನೇ ಬದಲಾಯಿಸ್ತು, ಬೇರೆ ಥರದಲ್ಲಿ ಹೋಯ್ತು. ವಾವ್,
ಹೀಗೆ ಥ್ರೂಔಟ್ ನಾಟಕ 2.25 ಗಂಟೆ ಈ ಸೊಂಟದಲ್ಲಿ ಹೀಗೆ ನಡೆಯೋದು. ಕಡ್ಡಿ ಕೋಲಿಲ್ಲ ಏನಿಲ್ಲ. ಎಷ್ಟನೇ ವಯಸ್ಸಲ್ಲಿ ಅವರು ಮಾಡಿದ್ದವಾಗ ಅವರು ಆವಾಗ ಮಾಡಿದಾಗ ಅವರಿಗೆ 23 ಅನುಭವ ಮಾಡಿದ್ದು, ಇದು 21ನೇ ವಯಸ್ಸು. 21 ವರ್ಷದಲ್ಲಿ 75 ವರ್ಷದ 75 ವರ್ಷ. ವಾ 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 ವಾ. ನಮ್ ರಂಗ ಸಂಪ್ರದಾಯ ಹೇಗಿದೆ ಅಂತ ಹೇಳಿದ್ರೆ, ಗಂಡು ಹೆಣ್ಣು ಅನ್ನೋ ಭೇದ ನಮ್ಮಲ್ಲಿಲ್ಲ. ನಮ್ ಇಡೀ ಕಾಸ್ಟ್ಯೂಮ್ ಮಾಡೋದು, ಮೇಕಪ್ ಮಾಡೋದು, ಇನ್ನೊಂದು ಮತ್ತೊಂದು ಏನೇ ಇದ್ರು ಅವ್ರ ಮುಂದೆನೆ ಅಲ್ಲೆಲ್ಲ ಪರ್ದೆ ಕಟ್ಟಿದ್ರೆ ಹಿಡ್ಕೊಳ ಪರ್ದೆ ತಲೆ ನನ್ ಮನೆ ಅನ್ನೋದು ಅಲ್ಲಿ ಹಿಡ್ಕೊಳ್ರ ಇಲ್ಲಿ ಹಿಡ್ಕೊಳ. ಸೊ ಅವ್ರ ಎದುರುಗಡೆನೆ ಡ್ರೆಸ್ಗಳು ಮಾಡ್ಕೊಂಡು ಬಟ್ಟೆ ಹಾಕೊಂಡು ಹೋಗ್ತಿದ್ರೆ, ದಟ್ ಈಸ್ ದ ಡಿಫ್ರೆನ್ಸ್. ಇವತ್ತಿನ ಕಾಲ ನೋಡಿ ನಾವೇನೆಲ್ಲಾ ಕೇಳ್ತಾ ಇರ್ತೀವಿ, ಬಟ್ ಅವತ್ತಿನ ಕಾಲದಲ್ಲಿ ಸಣ್ಣ ಸಣ್ಣ ಹುಡುಗರಾದ್ರೂ ಕೂಡ, ನಾವು ಚಿಕ್ಕ ಹುಡುಗಿಯರಾದ್ರೂ ಕೂಡ ನಮ್ ಬಗ್ಗೆ ಆ ತರದ ಕೆಟ್ಟ ಅಭಿಪ್ರಾಯ ಬರ್ತಿರ್ಲಿಲ್ಲ. ದಟ್ ಈಸ್ ದ ಬ್ಯೂಟಿ. ಅದು ನನಗೆ ಬಹಳ ಮುಖ್ಯ. ಆಮೇಲೆ ಇಷ್ಟು ಜನ ಇದಾರಲ್ಲ, ಒಂದು ದಿವ್ಸಕ್ಕೂ ನಾವು ಒಂದು 30-35 ಜನ ಇದ್ದೀವಿ, ಯಾರು ಕೂಡ ಅನಾಥ ಹೆಣ್ಮಗ್ಳಪ್ಪ ಇವಳನ್ನ ಬಳಸ್ಕೋಬಹುದು ಅನ್ನುವಂಥ ಮನಸ್ಸು ಒಂದು ಜೀವದ ಜೊತೆ ಯಾರಿಗೂ ಬರ್ಲಿಲ್ಲ ನಮ್ ರಂಗ ಸಂಪ್ರದಾಯ. ನಾನು ಇವತ್ತಿಗೂ ಹೇಳ್ತೀನಿ, ಮೈ ಎಂಡ್ ಇವರೇ ಬಂದು ನೋಡ್ಕೊಳ್ಳೋದು. ನಾನೇನೇ ಮಂತ್ರಿ ಆಗಿರ್ಬೋದು, ಏನೇ ಸರ್ಕಾರದ ಗೌರವ ನನ್ ಸತ್ ನಂತರ ಸಿಗ್ಬೋದು, ಸಿಗದೆ ಹೋಗ್ಬೋದು, ಜನತೆ ಬರ್ಬೋದು, ಎಲ್ಲಾ ಬರ್ಬೋದು. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಫ್ಯಾಮಿಲಿ ಇದೇನಿದೆಯಲ್ಲ, ಇದೇ ಫ್ಯಾಮಿಲಿನೇ ಬಂದು ನಾನು ನಿಂತ್ಕೊಂಡು ಎಲ್ಲಾ ಕಾರ್ಯನೂ ಮಾಡೋದು. ಇದು ಬರ್ದಿಟ್ಕೊಳ್ಳಿ ನೀವು. ಥ್ಯಾಂಕ್ ಯು. ಬನ್ನಿ. ಮೇಡಮ್, ನಿಮ್ಮ ರಂಗ ಸಂಪದ ದಿನಗಳಲ್ಲಿ ನಿಮ್ ಜೊತೆಗಿದ್ದವರು, ನಿಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ, ಸ್ವಾಗತಿಸಿ. ಎಲ್ರು ಇಲ್ಲ ಇದ್ದಾರಾ? ಇನ್ನೊಬ್ರು ಯಾರೋ ಬರ್ಬೇಕಾ? ಅಯ್ಯೋ ದೈವ, ಏನ್ ಮಾಡ್ತಿದ್ದಿ? ಖುಷಿ ಪಡ್ತಿದ್ದಿ ಹಿಂಗೆ? ಎಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ದಾಳೆ ನೋಡಿ. ಕಣ್ಣಲ್ಲಿ ನೀರು ಯಾಕೆ? ಖುಷಿಗೆ. ಸೋ ನೈಸ್. ನಮ್ಮ ಹೀರೋಯಿನಿ. ಮತ್ತೆ ಹೇಗಿದ್ಯಾ? ನಾ ಚೆನ್ನಾಗಿದ್ದೀನಿ ಪುಟ, ನೀ ಹೇಗಿದ್ದಿ? ನೋಡು ಹೇಗೆ ಕಾಣಿಸ್ತಿದ್ದೀನಿ. ಚೆನ್ನಾಗಾಗ್ಬಿಟ್ಟಿದ್ಯಾ, ನಿಜವಾಗ್ಲೂ ಚೆನ್ನಾಗಿದ್ಯಾ. ಥ್ಯಾಂಕ್ ಯು. ಮಾತಾಡು, ಏನಾದ್ರು ಮಾತಾಡು. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಇವಾಗ ಇರೋದು. ಒಂಥರ ಫ್ಯಾಮಿಲಿ ತರಾನೇ ನಾವೆಲ್ಲರೂ ಎಲ್ಲ. ಆಕ್ಚುಲಿ ಉಮಾದೇವಿ ಅಂತ ಎಂಟ್ರಿ ಆಗಿದ್ದು ಸಂಗಬೇಳ ನಾಟಕದಲ್ಲಿ. ನಾನು ಅವಾಗ ಗಂಗಿ ಮಾಡ್ತಿದ್ದೆ, ಇವಳು ಹಾಡು ಹೇಳಕ್ಕೆ ಎಂಟ್ರಿ ಆದ್ಲು. ಬಾಂಬೆ ಟ್ರಿಪ್ ನಂದು ಲಾಸ್ಟ್. ಆಮೇಲಿಂದ ಬಂದ್ಮೇಲೆ ನಾನು 79 ಮೇನಲ್ಲಿ ಲಾಸ್ಟ್ ಶೋ ಮಾಡ್ಬಿಟ್ಟು NSG ಹೊರಟೋದೆ. ಇಲ್ಲ, ನೀವೆಲ್ಲ ಬಾಂಬೆಗೆ ಶಾಪಿಂಗ್ ಹೋಗ್ಬೇಕಾದ್ರೆ ಮೇಡಮ್ ಬರ್ತಾ ಇರಲಿಲ್ಲ, ಕಾರಣ ಏನು? ರೂಮಲ್ಲೇ ಕೂತ್ಕೊಳ್ತೀನಿ ಅಂತಾರಂತೆ. ಹೌದು. ಯಾಕೆ? ಏನ್ ಹೇಳಿ, ಅವೆಲ್ಲ ಟೈಮ್ ಅಷ್ಟೇ. ಅಫ್ಕೋರ್ಸ್ ಬಾಂಬೆ ಅನ್ನೋದು ಬಹಳ ಸುಂದರವಾದ ಸಿಟಿ. ಯಾವಾಗ್ಲೂ ಒಂದ್ಸಲ ಬಾಂಬೆಗೆ ಹೋಗೋದು, ಡೆಲ್ಲಿಗೆ ಹೋಗೋದು, ಕಲ್ಕತ್ತಾಗ ಹೋಗೋದು. ಸೊ ಹಾಗಾಗಿ ಅವರೆಲ್ಲ ಒಂದೊಂದು ಗ್ರೂಪ್ ಆಗಿ ಗಂಡ್ಮಕ್ಳೆಲ್ಲ ಹೊರಟೋಗ್ತಿದ್ರು. ನನ್ ಕರೆದ್ರು, ಆದ್ರೆ ನಂಗೆ ಹೋಗಕ್ಕೆ ಹಾಕೊಳಕ್ ಬಟ್ಟೆ ಇಲ್ಲ. ಅವ್ರ ಜೊತೆ ಹೋಗ್ಬೇಕಾದ್ರೆ ಒಂದ್ ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ನಂಗೆ ಆಸೆ, ಹಳೆ ಬಟ್ಟೆಲಿ ಹೋಗ್ಬಾರ್ದು ಅಂತ. ಆಗ ಅವಳು ಬಟ್ಟೆ ಇಲ್ಲ ಅಂತ ನೀನು ಅಳ್ಬೇಡ, ನೊಂದ್ಕೋಬೇಡ ಅಂತ ಹೇಳಿ ಅವಳು ಸಲ್ವಾರ್ ಕಮೀಸ್ ಆ ಕಾಲಕ್ಕೆ ಹೊಲಿಸಿದ್ದನ್ನ ನನಗೆ ಏರಿಸಿ ನನ್ನನ್ನು ಅವ್ರ ಜೊತೆ ಮಾಡಿ ಬಾಂಬೆ ನೋಡಕ್ ಕಳ್ಸಿಕೊಡ್ತೀನಿ. ಇದೇನ್ ದೊಡ್ಡ ವಿಷಯ ಅಲ್ಲ. ಅದಲ್ಲ, ಬಟ್ ಹೇಳ್ತಿರೋದು ಆ ದಿನಗಳಿಂದ ಈಗ ಇವರು ಬೆಳೆದಿರೋ ರೀತಿ, ಈಗ ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬೇಕು ನೀವು? ಒಂಥರ ಆತ್ಮೀಯ ಗೆಳತಿ. ನಾವೇನ್ ಈಗ್ಲೂ ಏನು ಫೋನಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ, ಆದ್ರೂ ಇವಳು ನನ್ನ ಆತ್ಮೀಯ ಗೆಳತಿ. ಅದೊಂಥರ ಮನಸ್ಸಿನ ಗೆಳತಿ ಅಂತಾರಲ್ಲ ಅದು. ಸೊ ಇನ್ನ ಅವಳು ಒಳ್ಳೆ ಹೆಸರು ಮಾಡ್ಲಿ, ಎಲ್ರಿಗೂ ಸಹಾಯ ಮಾಡ್ಲಿ ಅಂತಾನೆ ನಾನು ಕೇಳ್ಕೊತೀನಿ. ರೈಟ್. ಥ್ಯಾಂಕ್ ಯು ಸುಂದರೇಶ್ವರ. ಬನ್ನಿ ಪ್ಲೀಸ್. ಈ ಮಾತುಕತೆ ಮುಂದುವರಿತೆ ಒಂದು ಸಣ್ಣ ವಿರಾಮದ ನಂತರ. ಟೇಕ್ ಅ ಬ್ರೇಕ್. ಪವರ್ಡ್ ಬೈ Kuka.com, ಹ್ಯಾಪಿನೆಸ್ ಪಾರ್ಟ್ನರ್ Coca-Cola. ಮೇಡಮ್, ಸಾಕವ ರೋಲ್ ಮೂಲಕ ಬಹಳ ಫೇಮಸ್ ಆದ್ರಿ ರಂಗಭೂಮಿ ಎಲ್ಲಾ ಕಡೆ. ಅಲ್ಲಿಂದ ಸಿನಿಮಾಗೆ ಎಂಟ್ರಿ ಕೊಡ್ತೀರಿ. ಈ ಸಿನಿಮಾ ಜರ್ನಿ ಮಧ್ಯೆ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನೀವು ಭೇಟಿ ಮಾಡಿದ್ರಂತೆ, ನಿಜನಾ? ಡಾಕ್ಟರ್ ವಿಜಯಮ್ಮ ಅವರು ಕಾರಣ ಅದಕ್ಕೆ. ಇವರೇನಾ ನೋಡಿ?
ಅಯ್ಯೋ ಅಮ್ಮ, ಬನ್ನಿ ಬಾ, ಬನ್ನಿ ಬಾ, ಬನ್ನಿ ಬಾ. ಹೇಳಿ, ಈಗ ತಾನೇ ಹೇಳ್ತಾ ಇದ್ವಿ ಪುಟ್ಟಣ್ಣ ಕನಗರನ್ನ ಮೀಟ್ ಮಾಡಿದ್ರು ಉಮಾಶ್ರೀ ಅವರು. ಆ ಹಂತದಲ್ಲಿ ಇದೀವಿ ನಾವು. ನೀವು ಮುಂದುವರಿಸಬಹುದು. ಚಾಮುಂಡೇಶ್ವರಿ ಸ್ಟುಡಿಯೋಲಿ ಡಬ್ಬಿಂಗ್ ನಡೀತಿತ್ತು, ಅಮೃತಗಳಿಗೆ ಸಿನಿಮಾದು. ಡಬ್ಬಿಂಗ್ಗೆ ನಾನು ಒಬ್ಬ ವರದಿಗಾರ್ತಿಯಾಗಿ ಹೋಗಿದ್ದೆ, ಮತ್ತು ಪುಟ್ಟಣ್ಣ ಅವರ ಆತ್ಮೀಯ ಗೆಳತಿ ಕೂಡ. ಅವಾಗ ಪುಟ್ಟಣ್ಣ ಅವರು, ಏನಮ್ಮ ನೀನು ಹೇಳ್ದಿ ಈ ನಾಟಕದವರೆಲ್ಲ ಆಗಲ್ಲಮ್ಮ ನಮಗೆ ಅಂತ ಅಂದರು. ಈ ಹುಡುಗಿಗಾಗಲೇ ಕಣ್ಣಲ್ಲಿ ನೀರು. ಆದರೆ ಆಮೇಲೆ ಉಮಾಶ್ರೀ ಅದನ್ನು ಚಾಲೆಂಜಾಗಿ ತಗೊಂಡ್ರು, ತುಂಬ ದೊಡ್ಡದಾಗಿ ಬೆಳೆದ್ರು. ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಸಹಸ್ರಾರು ಅಸಂಖ್ಯಾತ ಹೆಣ್ಣುಮಕ್ಕಳಿಗೆ ಒಂದು ಗುರಿ, ಶ್ರದ್ಧೆ, ಛಲ ಇದ್ರೆ ಏನಾಗ್ಬೋದು ಅನ್ನೋಕ್ಕೆ ಒಂದು ಮಾದರಿ ಉಮಾಶ್ರೀ. ವಾವ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಂತರ ಅನುಭವ ಶುರು ಆಗುತ್ತೆ. ಕಾಶಿನಾಥ್ ಅವ್ರದ್ದು ದೊಡ್ಡ ಹಿಟ್ ಆಗುತ್ತೆ, ಬಹಳ ದೊಡ್ಡ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗ್ತೀರಿ ನೀವು. ಒಂದೇ ರಾತ್ರಿನಲ್ಲಿ Overnight. ಇಡೀ ಕರ್ನಾಟಕ ಮೂಲೆಯಲ್ಲಿ ಅನುಭವದ ಪದ್ದಿ ನಾಟ್ ಉಮಾಶ್ರೀ. ಎಲ್ಲ ಗಂಡಸರ ಕನಸಿನ ರಾಣಿ. ಇರ್ಲಿ ಇರ್ಲಿ ಬಿಡಿ, ಹಂಗೆ ಇಟ್ಕೊಳ್ಳೋಣ, ಪಾಲಿಶ್ ಆಗಿ ಹೇಳೋಣ. ಸೆಕ್ಸ್ ಬಾಂಬ್. ಸೆಕ್ಸ್ ಬಾಂಬ್ ಅನೌನ್ಸ್ಮೆಂಟ್. ಹೌದು, ವೃತ್ತಿರಂಗ ಭೂಮಿಗೆ ನಾಟಕಕ್ಕೆ ಹೋಗ್ತಿದ್ನಲ್ಲ, ಕಾರಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದು, ಅನುಭವದ ಪದ್ದಿ ಸೆಕ್ಸ್ ಬಾಂಬ್ ಬರುತ್ತಿದ್ದಾರೆ ಊರಿಗೆ, ಸೆಕ್ಸ್ ಬಾಂಬ್ ಬರುತ್ತಿದ್ದ. ಜನ ಲಾಠಿ ಚಾರ್ಜ್ ನಾಟಕಗಳಿಗೆ, ಅಷ್ಟು ಲಾಠಿ ಚಾರ್ಜ್ ಆಗ್ತಿತ್ತು. ಆ ಟೈಮಲ್ಲಿ ಆ ಟ್ಯಾಗ್ ಎಂಜಾಯ್ ಮಾಡ್ತಿದ್ದೆ ನೀವು, ನಿಮ್ಗೆ ಇರ್ಸ್ಮುರ್ಸ್ ಆಗ್ತಿತ್ತಾ? ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ನಾನು ಪಾಡಿನ ಬರ್ತಿದ್ದೆ, ಪಾಠ ಮಾಡ್ತಿದ್ದೆ, ಹೊಟ್ಟೋಗ್ತಿದ್ದೆ. ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ದುಡಿಮೆ ಬೇಕು ಅಂತ ಅನಿಸ್ತಿದ್ದೆ ಹೊರತು ಇಂಥದ್ದೇ ಪಾತ್ರ ಅಂಥದ್ದೇ ಪಾತ್ರ ಅಂತ ಚಾಯ್ಸ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಂಗಿರ್ಲಿಲ್ಲ. ಬಟ್ ಇದೇ ಅಕ್ಕ ತುಂಬಾ ನೊಂದ್ಕೋತಾ ಇದ್ರು, ಸಿನಿಮಾ ಈ ಹುಡುಗಿನ ಸರಿಯಾಗಿ ಬಳಸ್ಕೋತಾ ಇಲ್ಲ, ಅವಳಿಗೆ ಎಂತೆಂಥದ್ದೋ ಪಾತ್ರ ಕೊಡ್ತಾ ಇದಾರೆ, ಅವಳ ಕೆಪಾಸಿಟಿನೇ ಬೇರೆ, ಅವಳನ್ನ ಬೇರೆ ರೀತಿಯಲ್ಲಿ ಬಳಸ್ಕೋತಾ ಇದಾರೆ, ಒಳ್ಳೆ ಪಾತ್ರಗಳು ಕೊಡ್ತಾ ಇದ್ದಾರೆ. ಅಷ್ಟ್ರ ಮಟ್ಟಿಗೆ ಓವರ್ ಆಗಿ ಹೋಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ನಾ ಹೇಳಿದ್ದೆ, ಖಂಡಿತವಾಗ್ಲೂ ಸ್ಟಾಪ್ ಮಾಡ್ತೀನಿ, ಅದಕ್ಕೊಂದು ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಬಟ್ ಒಂದು NS ರಾವ್ ಪೀರಿಯಡ್ ಅಲ್ಲಿ ಒಂದು ಹಂತಕ್ಕೆ ಅಕ್ಕ ಇದನ್ನ ಒಪ್ತಾರೆ. B and C ನಲ್ಲಿ ಉಮಾಶ್ರೀ NS ರಾವ್ ಇದ್ರೆ ಮಾತ್ರ ಬಾಕ್ಸ್. ಇನ್ಫ್ಯಾಕ್ಟ್ ಹೀರೋಗಳ ಹತ್ರ ಡೇಟ್ ಕೇಳಕ್ ಬರಕ್ ಮುಂಚೆ NS ರಾವ್ ಉಮಾಶ್ರೀ ಡೇಟ್ ಇದೆ, ಅದಕ್ಕೆ ಹೊಂದ್ಕೊಂಡು ನೀವು ಕೊಡ್ತೀರಾ ಅಂತ ಕೇಳೋರು ಪ್ರೊಡ್ಯೂಸರ್ಸ್. ಆ ಥರದ್ದು ಕೊನೆಗೆ ಹೆಂಗೋಯ್ತು ಅಂತ ಹೇಳಿದ್ರೆ, ನಾನ್ ಹೆಸರು ಹೇಳಕ್ ಹೋಗಲ್ಲ, ದೊಡ್ಡ ದೊಡ್ಡವ್ರೆ ಕಲಾವಿದ್ರೆ ಉಮಾಶ್ರೀ NS ರಾವ್ ಸೀನ್ಗಳನ್ನ ಎಡಿಟ್ ಮಾಡಿಸ್ತಿದ್ರು. ಅಯ್ಯೋ, ಇನ್ ಸಹಿಸಕ್ ಆಗ್ತಾ ಇರ್ಲಿಲ್ವಲ್ಲ, ಇನ್ ಏನ್ ಮಾಡೋದು, ಇನ್ ಹೆಂಗ್ ಇದನ್ನ ಟಾಲರೇಟ್ ಮಾಡೋದು, ಕೂತ್ಕೊಂಡು ಎಡಿಟ್ ಮಾಡಿಸ್ಬಿಟ್ಟು ಸಿನಿಮಾ ಕಳಿಸ್ತಾ ಇದ್ರು. ಆ ಥರದ್ದು ಕೂಡ ನಮ್ಮ ಹಿಂದೆಗಡೆ ಒಂದು ಸಣ್ಣ ರಾಜಕೀಯ ನಡೆದಿದೆ. ಬಟ್ ಆದ್ರೂ ಜನ ಕೈ ಬಿಡ್ಲಿಲ್ಲ. ಒಂದು ಪಾಯಿಂಟ್ ಅಲ್ಲಿ ಈ ಜೋಡಿ ಇಷ್ಟು ಒಂದು ಫೇಮಸ್ ಆಗಿರ್ಬೇಕಾರೆ, ಜನಪ್ರಿಯ ಆಗಿರ್ಬೇಕಾರೆ ನಾವು NS ರಾವ್ ಅವ್ರನ್ನ ಕಳ್ಕೊಳ್ತೀವಿ. ಅದಾದ್ಮೇಲೆ ಫಾರ್ ಅಬೌಟ್ 7-8 ಮಂತ್ಸ್ ನಿಮ್ಗೆ ಕೆಲಸನೇ ಇರ್ಲಿಲ್ವಂತೆ, ಹೌದಾ? ಅಫ್ಕೋರ್ಸ್. ಸಿನಿಮಾ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಜನ ಏನ್ ಅನ್ಕೊಂಡ್ರು, NS ರಾವೇ ಗಂಡ ಅಂತಲೂ ತಿಳ್ಕೊಂಡ್ಬಿಟ್ಟಿದ್ರು. NS ರಾವ್ ಸತ್ತ ಮೇಲೆ ಉಮಾಶ್ರೀ ಮುಗ್ದೋದ್ಲು ಅನ್ನೋ ತರದ ಒಂದು ಅಭಿಪ್ರಾಯ ಸಿನಿಮಾ ಇಂಡಸ್ಟ್ರಿಲಿ ಅಪ್ಪೇರ್ ಹೋಯ್ತು ಅಂತ ಹೇಳ್ಬಿಟ್ಟು. ಸುಮಾರು ಒಂದು ವರ್ಷ 10 ತಿಂಗಳು ವರ್ಷ ಸಿನಿಮಾದವರು ಒಂದು ಪಾತ್ರನೂ ನನಗೆ ಕೊಡ್ಲಿಲ್ಲ. ಆ ಟೈಮಲ್ಲಿ ನನಗೆ ಏನು ವೃತ್ತಿ ರಂಗಭೂಮಿಲಿ ಬಿಸಿ ಇದೆ, ಡಬಲ್ ಬಿಸಿ ಆದೆ ನಾನು ವೃತ್ತಿ ರಂಗಭೂಮಿಲಿ. ಒಂದು ದಿವಸಕ್ಕೂ ಕೂಡ ಬಿಡುವಿಲ್ದೆ ದುಡ್ದೆ ನಾನು. ವೃತ್ತಿ ರಂಗಭೂಮಿ ನಿರಂತರವಾಗಿ 1 ವರ್ಷಗಳ ಕಾಲ ನನಗೆ ಕೆಲಸ ಕೊಡ್ತು. ಆ ನಂತರ ನಮ್ಮ ಸಾಯಿ ಪ್ರಕಾಶ್ ಅವ್ರದ್ದು ಸಿನಿಮಾ ರಾಧಾಕೃಷ್ಣ ಅಂತ ಹೇಳಿ, ನಮ್ಮ ಉಮಿ ಅಣ್ಣ, ನಿಮ್ ಬಗ್ಗೆ ಮಾತಾಡಿದಾರಷ್ಟೇ. ಓಕೆ, ಬಂದ್ರು. ಅವ್ರು ಹೆಂಗ್ ಕರ್ಕೊಂಡ್ಬರೋದು, ಇಲ್ಲ ಒಳ್ಳೆ ಕಥೆ ಆಯ್ತು. ರಮೇಶ್ ಏನಾಯ್ತು? ನಾನು ಈಗ ಒಂದು 22 ವರ್ಷದಿಂದ ಯಮನ್ ತಪ್ಪಿಕೊಂಡಿದ್ದಕ್ಕೇನೆ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಬೇಕು ಅಂತ ತಪ್ಪುಕೊಳ್ಳಿಲ್ಲ, ಹೇಳಿದ್ರು ಅಂತ ತಪ್ಪಿಕೊಂಡ್ರ. ಹೇಗಿದ್ರಿ ಉಮ್ಮೆಣ್ಣ? ಚೆನ್ನಾಗಿದೆ. ನಾನು ಯಾವಾಗಲೂ ಅಷ್ಟೇ ಉಮಿ ಅಂತಾನೆ ಕರೆಯೋದು ಅವಳನ್ನ, ಯಾಕಂದ್ರೆ ಅವಳನ್ನ ಸಣ್ಣ ಮಗುವಿನಿಂದ ನೋಡ್ತಾ ಇದ್ದೀನಿ. ಮತ್ತೆ ನಾನು ಉಮಿ 4-6 ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ.
ಬಾಳಂದು ಉಯ್ಯಾಲೆ. ಆ ಬಾಳಂದು ಉಯ್ಯಾಲೆ ಒಂದೊಂದ್ಸತಿ ಏನಾಗುತ್ತೆ, ಅವಳು ಹುಚ್ಚಿ, ನಾನು ಹುಚ್ಚ. ಮತ್ತೆ ಆಮೇಲೆ ಕೊನೆಗೆ ಶಬ್ದವೇದಿ, ನಮ್ಮ ಪುಣ್ಯ ಆ ಹುಡುಗಿ ಜೊತೆ ಪಾತ್ರ ಮಾಡಿದ್ದು. ಅಯ್ಯೋ ನನ್ ಪುಣ್ಯ ಅಣ್ಣ ನಿಮ್ ಜೊತೆ ಮಾಡಿದ್ದು. ಮತ್ತೆ ನೋಡಮ್ಮ, ನಾನು ಬಂದಿದ್ದೀನಿ ಅಂತ ನೀನೇನು ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಮತ್ತೊಂದು ಸಿನಿಮಾ ಬರುತ್ತೆ, ನಿಮ್ಮ ಲೈಫ್ ನ ಇಮೇಜ್ ನೇ ಚೇಂಜ್ ಮಾಡುತ್ತೆ. ಆ ಸಿನಿಮಾದು ವಿಟಿ ಇದೆ, ವಿಟಿ ನೋಡಿ. ಏನ್ ಮಾಡ್ತಿದ್ಯಾ ಅಜ್ಜಿ? ಒಳ್ಳೆ ಅಣ್ಣ ಯುಕ್ ತಿನ್ಕೊಂಡೆ. ನನಗದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ ನಿನ್ನ ಇಷ್ಟ ಕಟ್ಕೊಂಡ್ ನಾನ್ ಏನ್ ಮಾಡೋನೆ? ಇಲ್ಲಿ ನೋಡು, ನಮ್ ಚಿಕ್ಕ ನಂಜ ತುಂಬ ಇರ್ಬೇಕು ಅಂತಲೇ ನಿನ್ ನೆತ್ತಿಗೆ ಎಣ್ಣೆ ಇಕ್ತಿರೋದು. ಈಗೇನ್ ಇಕ್ಕಿಸ್ಕೊಂತ ಇಲ್ಲ ರಪ್ಪ ರಪ್ಪ ಅಂತ ತೊಟ್ಟು ಬಿಡ್ಲ ಹಂಗೆಯ. ಅಯ್ಯೋ ಏನಜ್ಜಿ ಇದು? ಸೋಪ್ ಅಲ್ಲಿದೆ. ಆ ನೊರೆ ಬಿಲ್ಲೆ ತಕೊಂಡ್ ಏನ್ ಮಾಡ್ತೀಯ? ಇಲ್ಲಿ ನೋಡು, ಒಳ್ಳೆ ಎಣ್ಣೆ ಸೀಗೆಕಾಯಿಗೆ ಬೊಗ್ಗೋದು. ನಾನು ಕೂಸ್ ನೋಡ್ಕೊಂಡ್ರೆ ನನ್ನ ನೋಡ್ಕೊಳಕ್ ಬಂದಿದ್ದೆಲೆ ಪುಟ್ಮಲ್ಲಿ. ಇಲ್ಲೊಂದ್ ಕಣ್ಣು ದುಡಿತಾ ಐತೆ, ಅಲ್ಲೊಂದ್ ಕಣ್ಣು ಅರಳ್ತಾ ಐತೆ. ಎರಡನ್ನೂ ನೋಡ್ಕೋಬೇಕಲ್ಲಪ್ಪ. ನಿಮ್ಮ ಮಕ್ಕವ ಒಂದಪ್ಪ ನೋಡ್ಕೊಂಬಿಡಪ್ಪ, ಮತ್ತಿವಳು ನೋಡ್ಬಾರ್ದು. ಇನ್ ಮ್ಯಾಕೆ ಇವಳು ನಳ್ಳುವೆ ನಿನಗ್ ಸೋಕ್ ಕೂಡ್ದು. ನಮ್ಮ ಊರ್ಗ್ ಹೋಗೋಣ, ನಿಮ್ಮಪ್ಪನ ಮಗಳು ಸೇರ್ಕಳಿ ಬಂತೆ. ಕಂಪ್ಲೀಟ್ಲಿ ನಿಮ್ಮ ಇಮೇಜ್ ನ ಚೇಂಜ್ ಮಾಡಿದ್ದು ಈ ಫಿಲ್ಮ್ ಅನ್ಸುತ್ತೆ. ನಿಮ್ಮ ಒಡಲಾಳ ಸಾಕಮ್ಮ ಕೂಡ ಕಾಣ್ತಾರೆ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ. ಸುರೇಶನ್ನ ಈ ಟೈಮಲ್ಲಿ ನಾನು ನೆನಪು ಮಾಡ್ಕೋತೀನಿ. ಬಿ ಸುರೇಶ್ ವಿಜಯ್ ಅವ್ರ ಪುತ್ರ ಅಲ್ಲಿದ್ದಾರೆ. ಆ ಸ್ಕ್ರಿಪ್ಟ್ ಮಾಡುವಂತ ಕಾಲದಲ್ಲಿ ರವಿಚಂದ್ರನ್ ಅವ್ರ ಜೊತೆ ವರ್ಕ್ ಮಾಡೋದಲ್ಲ, ಈ ದೃಶ್ಯಗಳನ್ನೆಲ್ಲ ಹೆಣೆದು ಸಂಭಾಷಣೆಗಳು ಹೆಣೆಯೋ ಕೆಲಸದಲ್ಲಿ ಆತನ ಒಂದು ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ. ಪ್ಲಸ್ ಫಸ್ಟ್ ರವಿಚಂದ್ರನ್ಗೂ ಈ ಪಾತ್ರ ನಾನು ಮಾಡಬಲ್ಲ ಅನ್ನೋದು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಸೊ ಆ ಕಾನ್ಫಿಡೆನ್ಸ್ ತುಂಬಿದ್ದು ಕೂಡ ಸುರೇಶನ್ ಅಂತ ನಾನು ಕೇಳ್ಕೊತೀವಿ. ಸೊ ಆಮೇಲೆ ರವಿಚಂದ್ರನ್ ಆಯ್ತು ಅಂತ ಒಪ್ಕೊಂಡು ಹಾಕಿದ್ರು ಜನ. ಗ್ರೇಟ್. ಇದೆಲ್ಲ ನಡೀತಿರ್ಬೇಕಾದ್ರೆ ಈ ಗ್ರೋತ್, ರಂಗಭೂಮಿ ಒಂದ್ ಕಡೆ ಸಿನಿಮಾ, ಪರ್ಸನಲ್ ಲೈಫ್ ಏನಾಗ್ತಿತ್ತು? ಮಕ್ಕಳು ಇಲ್ಲಿರ್ತಾ ಇದ್ರು, ಹೇಗೆ ನೋಡ್ಕೊಳ್ತಾ ಇದ್ರಿ? ಪರ್ಸನಲ್ ಲೈಫ್ ಯಾವತ್ತೂ ಗಂಟು ಮೂಟೆ ಕಟ್ಟಿ ಮೂಲೆಯಲ್ಲಿ ಬಿಸಾರಾಗಿದೆಯಲ್ಲ, ಮತ್ತೆ ಪರ್ಸನಲ್ ಲೈಫ್ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಅಗತ್ಯ ಇಲ್ಲ ಅನ್ಸುತ್ತೆ. ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿದ್ದೆ. ನಮ್ ರಾಮಕೃಷ್ಣ, ಮೇಕಪ್ ರಾಮಕೃಷ್ಣ, ನಮ್ ರಂಗಸಂಪ್ರದಾಯ ಏನದೇ ನಮ್ಮ ರಂಗಸಂಪದ. ಅವಾಗ ರಾಮಣ್ಣನೇ ಮೈಸೂರಿಗೆ ನಿರ್ಮಲಾ ಕಾನ್ವೆಂಟ್ ತಗೊಂಡ್ ಹೋಗಿ ಸೇರ್ಸಕ್ಕೆ ಮಕ್ಕಳನ್ನ ಸಹಾಯ ಮಾಡಿತ್ತು. ಇವತ್ತು ನನ್ನ ಮಕ್ಕಳು ಬಹಳ ದೊಡ್ಡ ವಿದ್ಯಾವಂತರು ಆಗಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಎಲ್ಲ ಸ್ನೇಹಿತರು. ಮತ್ತು ಸ್ನೇಹಿತರು ಅನ್ನೋದಕ್ಕಿಂತಲೂ they're all my brothers. Really? So nice. They're all my brothers. Yes ma'am, ನಿಮ್ಮ ಲೈಫ್ನ ಮೈನ್ ಎಲಿಮೆಂಟ್ಸ್ ಎಲ್ಲರೂ ಇಲ್ಲಿದ್ದಾರೆ. ಇದ್ರ ಮಧ್ಯೆ ಯು ಗೋ ಇನ್ ಟು ಪಾಲಿಟಿಕ್ಸ್, ಇನ್ನೊಂದು ಮುಖ್ಯವಾದ ಅಂಗ ಆಗುತ್ತೆ ನಿಮ್ಮ ಲೈಫಲ್ಲಿ. ಯಾವಾಗ ಶುರು ಆಯ್ತು ಈ ರಾಜಕೀಯದ ಬಗ್ಗೆ ನಿಮ್ಮ ಒಲವು? ನಾನು ಕುಮಾರ್ ಬಂಗಾರಪ್ಪ ಹತ್ರ ನಾನು 1992 ನಲ್ಲಿ ಕೇಳಿದ್ದೆ ನನ್ನನ್ನ ಕಾಂಗ್ರೆಸ್ ಮೆಂಬರ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಬಂಗಾರಪ್ಪರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು KCP ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಅವರು KCP ಜಾಯಿನ್ ಮಾಡಿ ನಾನು ಬಂಗಾರಪ್ಪ ಅವರ ಜೊತೆಯಲ್ಲಿ ಬಂಗಾರಪ್ಪ ಅವ್ರ ಶಿಷ್ಯಾಗಿ ಕೆಲಸ ಮಾಡ್ತಾ ಮಾಡ್ತಾ ಬಂಗಾರಪ್ಪ ಅವರು ವಾಪಸ್ ಕಾಂಗ್ರೆಸ್ ಜೊತೆ KCP ನ ಮರ್ಜ್ ಮಾಡಿದ್ರು. ಆಮೇಲೆ ನನಗೆ ಕೊಡ್ತಾ ಇದ್ದ ಕೆಲಸವನ್ನ ನಿಷ್ಠೆ ಪ್ರಾಮಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಕೆಲಸ ಮಾಡೋದನ್ನ ಗಮನಿಸಿ ಪ್ರಮೋಟ್ ಮಾಡ್ಕೊಂತ ಹೋಯ್ತು ಪಾರ್ಟಿ. ಅದಕ್ಕೆ ಸರಿಯಾಗಿ ಸೋನಿಯಾಜಿ ಅವರು ಕೂಡ ನಂಗೆ ಆಶೀರ್ವಾದ ಮಾಡ್ಕೊಂಡ್ ಬಂದ್ರು. ಸೊ ಹೀಗೆ ಅವಕಾಶಗಳನ್ನ ಕೊಡ್ತಾವ್ರೆ. ಆಮೇಲೆ 2008 ಅಲ್ಲಿ ಟಿಕೆಟ್ ಕೊಟ್ರು. ಬಿದ್ದ ನಂತರವೂ 5 ವರ್ಷ ಅಲ್ಲೇ ಇದ್ದು ಮಕ್ಕಳನ್ನೆಲ್ಲ ಮನೆ ಎಲ್ಲವನ್ನೂ ಬಿಟ್ಟು ಜವಾಬ್ದಾರಿ ಅವ್ರಿಗೆ ಕೊಟ್ಟು ಅಲ್ಲೇ ಹೋಗಿ ವಾಸ ಮಾಡಿ 5 ವರ್ಷ ಸಿನಿಮಾದವ್ರಿಗೆ ಗೊತ್ತೇ ಇಲ್ಲ ನಾನು ಬೆಂಗಳೂರು ಬಿಟ್ಟಿದ್ದೀನಿ ಅಂತ ಹೇಳಿ. ಇತ್ತೀಚೆಗೆ ಗೊತ್ತಾಗಿದ್ದು ತೇರ್ದಾಳದಲ್ಲೇ ಇದ್ದಾರೆ ಅಂತ ಅನ್ಬಿಟ್ಟು. ಸುಮಾರು ಒಂದು 52,000 ವೋಟ್ ಕೊಟ್ರು ಅಲ್ಲಿನ ಜನತೆ. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಅವ್ರಿಗೆ ಅವತ್ತೊಂದು 52,000 ವೋಟ್ ಕೊಟ್ರು. ಈ ಸಲ ನನಗೆ 70,000 ವೋಟ್ ಕೊಟ್ರು. ಇವತ್ತು ನಾನೇನಾದ್ರೂ ಮಂತ್ರಿ ಆಗಿದ್ರೆ ಅದು ನನ್ನದಲ್ಲ, ಅದು ನನ್ನ ತೇರ್ದಾಳ ವಿಧಾನಸಭಾ ಕ್ಷೇತ್ರದ ಜನತೆದು ಮಂತ್ರಿ ಪದವಿ, ಶಾಸಕ ಪದವಿ ಮತ್ತು ಈ ಪವರ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಪದವಿ. ಇದ್ರಲ್ಲಿ ನಂದು ಏನೂ ಇಲ್ಲ. ನಾನು ದುಡಿಮೆ ಮಾಡುವಂತ ಒಬ್ಬ ಕೂಲಿಕಾರಳು, ಅಲ್ಲಿ ಒಂದು ಕಾರ್ಯಕರ್ತೆಯಾಗಿ ದುಡಿತೀನಿ. ಎಲ್ಲ ಕೊಟ್ಟಿರ್ತಕ್ಕಂಥ ಜನ ಮತ್ತು ಭಗವಂತ, ಇದರಲ್ಲಿ ನಂದು ಏನೂ ಇಲ್ಲ. ಉಮಾಶ್ರೀ ಅವರ ಜೀವನದ ಕತೆ ಮುಂದುವರಿಯುತ್ತೆ. ಪ್ಲೀಸ್ ಟೇಕ್ ಅ ಫ್ಯಾಮಿಲಿಯವರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಕೇಳಿ.
ಹಾಯ್ ಅಮ್ಮ. ಹಾಯ್ ಅಮ್ಮ. ಒಂದು ಶಕ್ತಿಧರ, ನೀವ್ ನಮ್ಗೆ ಬೆನ್ನೆಲುಬಾಗಿ ನಿಂತಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಿ ನನ್ನ ಮಕ್ಕಳು ಮೇಲ್ ಬರ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು. ಅದು ಪ್ರತಿಫಲ ನಿಮಗೆ ಸಿಕ್ಕಿದೆ ಅಂತ ನಾವು ಅನ್ಕೊಂಡಿದೀವಿ. ನೀವ್ ಹೀಗೆ ನಮ್ಗೆ ಶಕ್ತಿಯಾಗಿ ಬೆನ್ನೆಲುಬಾಗಿ ಸದಾ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮನ್ನ ಬೆಂಬಲಿಸ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಮತ್ತೆ ನಿಮ್ ಬರೀ ಟಿವಿಯಲ್ಲೇ ಕಾಣಿಸ್ತಿದೆ ನಮಗೆ. ನಾವು ಸಮರಕ್ಕೆ ಬಂದಾಗ ನಿಮ್ ಮನೆ ಇರೋದೇ ಇಲ್ಲ, ಅಲ್ಲಿ ಬರೋದು ನಿಮ್ ಮಂಚ ಆಗಲ್ಲ, ಯಾವತ್ತು ನಮಗೆ ಹೊರಗಡೆ ಕರ್ಕೊಂಡು ಹೋಗಲ್ಲ, ಮನೆಯಲ್ಲಿ ಇರೋದೇ ಇಲ್ಲ. ರಾತ್ರಿ ಬರ್ತಿ ಮತ್ತೆ ಬೆಳಗ್ಗೆ ಹೋಗ್ಬಿಡ್ತೀಯ. ಈ ಸತಿ ಬಂದಾಗ ನಿಮ್ ಮನೆಯಲ್ಲೇ ಇರ್ಬೇಕು, ಗೊತ್ತಾಯ್ತಾ? ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಮಗನಿ, ಚಂದ ಮಗನಿ, ಜಾನಿ ಮಗನಿ, ಲಾಲಿ ಮಗನಿ. ಮಗ ಸೊಸೆ ಮೊಮ್ಮಗಳು ಎಲ್ಲಿದ್ದಾರೆ? ಎಸ್ ವಿಜಯ್, ವೆರಿ ಇಂಟ್ರೆಸ್ಟಿಂಗ್ ಲೈಫ್. ನಿಮ್ಮ ಅಮ್ಮಂದು ಫುಲ್ಲು ಕಥೆಗಳು, ಇಟ್ಸ್ ಅನ್ ಅಮೇಸಿಂಗ್ ಸ್ಟೋರಿ. ವಿಜಯ್, ನೀವು ಹೇಳಬೇಕು, ಅಮ್ಮ ಹೇಗಿರ್ತಾರೆ ಮನೆಯಲ್ಲಿ? ನಮ್ಮ ಜಯನಗರಲ್ಲಿ ನಮ್ಮ ತುಂಬ ಬೇಕಾಗಿರೋರೊಬ್ರು ನನಗೆ ಸಿಕ್ಕಿದಾಗ, ಹೇಗಿದೆಯಪ್ಪ ನಿಮ್ಮ ತಾಯಿ ಹೇಗಿದ್ದಾರೆ ಅಂತ ಕೇಳಿದ್ರು. ಚೆನ್ನಾಗಿದ್ದಾರೆ ಅಂತಂದೆ. ನಿಮ್ಮ ತಾಯಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದರು. ನಾನು ಏನು ಇವರು ಹೀಗೆ ಹೇಳ್ತಿದ್ದಾರಲ್ಲ ಅಂತಂದೆ. ಇಲ್ಲ ನಿಮ್ಮ ತಾಯಿ ಜಯನಗರಲ್ಲಿ ನಾವು ಒಂದು ವಠಾರದಲ್ಲಿದ್ವಿ. ಸುಮ್ಮನೆ ಒಂದು 10x10 ಅಷ್ಟೇ ಇತ್ತದು ವಠಾರ. ಬರೀ ಡ್ರಾಮಾ ಅದು ಇದು ಅಂತ ಹೋಗ್ತಿದ್ರು. ನಮಗೆಲ್ಲ ಭಾಳ ಸಣ್ಣ ಹುಡುಗರು ನಾವು ಅವಾಗ ಏನಂತಂದ್ರು ಅಂದರೆ, ಈ ಫ್ರೀ ಟೈಮಲ್ಲಿದ್ದಾಗ ಏನೂ ಕೆಲಸ ಇಲ್ಲದೇ ಇದ್ದಾಗ ನಮ್ಮ ಮನೆ ಬಟ್ಟೆ, ಅವ್ರ ಮನೆ ಬಟ್ಟೆ, ಇವ್ರ ಮನೆ ಬಟ್ಟೆ ಎಲ್ಲ ನಮ್ಮದು ಬಟ್ಟೆಗಳನ್ನ ನಿಮ್ಮ ತಾಯಿ ಒಕ್ಕೊಡ್ತಿದ್ರು ಅಂತಂದರು. ಅಂದರೆ ನಾವು ಅವ್ರಿಗೆ ಒಂದು ತಿಂಗಳಿಗೆ ಒಂದು 50 ರೂಪಾಯಿ ಕೊಡ್ತಾಯಿದ್ವಿ. ನಮ್ಮ ಬಟ್ಟೆಗಳನ್ನ ಅವರು ಒಕ್ಕೊಡ್ತಾ ಇದ್ರು ಅಂತ ಹೇಳ್ತಾಯಿದ್ರು. ಸೊ ಅಂದರೆ ಯಾವತ್ತೂ ಚರ್ಚೆ ಮಾಡಿಲ್ಲ ನಾನು ಅವ್ರ ಹತ್ರ. ಅದೆಲ್ಲ ಕೇಳಿದಾಗ ನನಗೆ ಭಾಳ ನೋವಾಗುತ್ತೆ. ಈ ಥರ ಎಲ್ಲ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ಅದರಿಂದ ನಮ್ಮ ತಾಯಿ ನಾನು ಅವ್ರು ಇರೋವರೆಗೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ನಾನು ನಮ್ಮನ್ನ ಹಾಸ್ಟೆಲ್ ಸೇರಿಸಿದ್ರು. 7th ಸ್ಟ್ಯಾಂಡರ್ಡ್ ಓದ್ತಿದ್ದೆ ನಾನಾಗ. ಫೈನಲ್ ಎಕ್ಸಾಮ್ ಟೈಮಲ್ಲಿ ಹಾಸ್ಟೆಲ್ಗೆ ಬರ್ತಾರೆ. ಹಾಸ್ಟೆಲ್ಗೆ ಬಂದ್ಬಿಟ್ಟು ನನ್ನ ಕರೆದ್ಬಿಟ್ಟು ಒಂದು ಬುಕ್ ತೊಗೊಂಬ ಅಂತ ಕರೀತಾರೆ. ನಾನು ತೊಗೊಂಡೋಗಿ ಯಾವುದೋ ಸೈನ್ಸ್ ಸೋಷಲ್ ಬುಕ್ ಕೊಡ್ತೀನಿ ಅವ್ರಿಗೆ. ಅವರು ಅದನ್ನು ಮೊದಲನೇ ಪೇಜಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನನಗೆ, ವಾಟ್ ಈಸ್ ಸಮಥಿಂಗ್ ಅಂತೇನೋ ಇರುತ್ತದೋ. ಪ್ರಾಬಲಿ ಅದನ್ನು ಅವರು ಏನು ಮಾಡಿದ್ರು ಅದನ್ನು ಅಂತ ಅವ್ರ ಕೈಯಲ್ಲಿ ಕೇಳಿದ್ರೇನೆ ಒಳ್ಳೇದು ಅಂತ. ಸುಮ್ಮನೆ ಹಂಗೆ ಚೆಕ್ ಮಾಡಕ್ಕೆ ಕೇಳ್ದೆ. ಇಲ್ಲ ನಾನು ಅದು ಓದಿಲ್ಲ ಅಂತ. ಫಸ್ಟ್ ಲೆಸನ್ ಓದಿಲ್ವಾ? ಯಾಕಂದ್ರೆ ಆನ್ಸರು ದೊಡ್ಡದು ಉದ್ದಾಯ್ತು. ಅಲ್ಲಿಗೆ ರೂಮಲ್ಲಿ ಹಾಕೊಂಡು ಸರ್ರಿ ರಿಮ್ಯಾಂಡ್ ಎತ್ತದೆ. ಮತ್ತೆ ಹೆಂಗೋ ಪಾಸ್ ಆಗ್ತಿದ್ದೆ ಇಷ್ಟು ವರ್ಷ, ಹೆಂಗೋ ಅದೇ ನೀನು ಅಂತ ಶುರು ನನ್ನ ರೌದ್ರ ಅವತಾರ. ಕಾಪಿ ಹೊಡ್ದು ಪಾಸ್ ಆದೆ ಅಮ್ಮ. 6ನೇ ಕ್ಲಾಸ್ವರೆಗೂ ಬರೀ ಕಾಪಿ ಹೊಡೆದು ಪಾಸ್ ಆಗಿದ್ದಾರೆ. ಆಮೇಲೆ ಮತ್ತೆ ಸಿಸ್ಟರ್ ಹತ್ರ ಹೋಗ್ಬಿಟ್ಟು, ಮೇಡಮ್ ಏನ್ ಮಾಡ್ಬೇಕು ಹೇಳಿ ಅಂತ. ಪಾಪ ಆ ಸಿಸ್ಟರ್ ಒಂದ್ 10 ವರ್ಷದ ಪೇಪರ್ಸ್ ಎಲ್ಲ ಕೊಟ್ರು, ಕ್ವೆಶ್ಚನ್ ಪೇಪರ್ಸ್. ಇದೆಲ್ಲ ತಗೊಂಡ್ ಹೋಗಿ ಹೇಳ್ಕೊಡಿ. 1.5 ತಿಂಗಳ ಪ್ರೊಫೆಷನ್ ರಜಾ ಹಾಕ್ಬಿಟ್ಟೆ. ನಾಟಕ ಸಿನಿಮಾ ಎಲ್ಲ ಬಿಟ್ಟು ಇವನ್ನ ರೂಮಲ್ಲಿ ಹಾಕೊಂಡು ಕೂತ್ಕೊಂಡು ಹೊಡೆದು ಅವ್ನಿಗೆ ಈಗಲೂ ತಲೆನೋವು. ನೀನ್ ಹೊಡೆದೇ ನನಗೆ ತಲೆನೋವು ಬಂದ್ಬಿಟ್ಟಿದೆ ಅಂತಾನೆ. ಚೆನ್ನಾಗಿ ಗುದ್ದಿ ಪಾಪ. ಈಗೆಲ್ಲ ಮಕ್ಳಿಗೆ ಹೊಡಿಯಕ್ಕಾಗಲ್ಲ, ಅವಾಗೆಲ್ಲ ರೈಟ್ಸು ರೂಲ್ಸು ಏನೂ ಇರ್ಲಿಲ್ಲ. ಸೊ ಅವಾಗ ಪಾಠ ಮಾಡಿ ಎಲ್ಲ ಮಾಡಿ 79% ಬಂದ ಅವಾಗ. ಅಂಡ್ ನಾನು ತಂದೆ ಇಲ್ಲದೆ, ತಾಯಿ ಒಬ್ಳಿದ್ಲು ಪಾಪ, 8 ತಿಂಗಳಲ್ಲಿ ಹೊರಟೋದ್ಲು. ಸೊ ತಂದೆ ತಾಯಿ ಇಲ್ದ ಮಗು ನಾನು. ಪುಣ್ಯಾತ್ಮನನ್ನ ಸಾಕಿರು ತಂದೆ ತಾಯಿ ಆದ್ರು. ಈ ಪುಟ್ಟ ಮಕ್ಕಳಿಗೂ ಕೂಡ ತಂದೆ ಇಲ್ಲ. ಸೊ ಅವಕ್ಕೆ ತಂದೆಯು ನಾನೇ, ತಾಯಿಯು ನಾನೇ ಅದೇ. ಬಟ್ ಈಗ ನನಗೆ ನಾನ್ ಮಗು ಆಗಿದ್ದೀನಿ, ಇವನ್ ತಂದೆ, ಅವಳ ತಾಯಿ ಆಗಿ. ಬಟ್ ಒನ್ ಥಿಂಗ್ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ. ಅದು ನಂಗೆ ದುಃಖ ಆಗೋದಕ್ಕೆ ನನ್ನ ಮೊಮ್ಮಗು ಹೇಳ್ತಲ್ಲ, ನಮ್ ರುಚಿತ್ ಹೇಳ್ದ, ನಾವು ರಜಕ್ ಬರ್ತೀವಿ, ನೀನ್ ಇರೋದೇ ಇಲ್ಲ, ನನ್ನೆಲ್ಲೋ ಹೊರಗಡೆ ಕರ್ಕೊಂಡು ಹೋಗಲ್ಲ ನೀನು, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ, ಈ ಸಲ ಬಂದ್ರೆ ನೀನು ಹೊರಗಡೆ ಎಲ್ಲೂ ಹೋಗ್ಬಾರ್ದು ಅಂತ. ಆ ಮಗು ಮೊಮ್ಮಗೋಗಿ ಹಾಗನ್ಸ್ತಾ ಇದೆ.
ಸೊ ನನ್ನ ಮಕ್ಕಳಿಗೆ ಹೇಗೆ ಅನ್ಸಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಸಣ್ಣ ಮಕ್ಕಳಿದ್ದಾಗ ಆ ಮಕ್ಕಳಿಗೆ ಏನೂ ಸುಖ ಸಿಕ್ಕಿಲ್ಲ, ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲ ಆಗ್ತಿತ್ತು. ಬಟ್ ಅಮ್ಮ ತಕ್ಷಣ ಬೇಕು ಅಂದಾಗ ಸಿಗ್ತಿರ್ಲಿಲ್ಲ, ಸಂಭ್ರಮ ಪಡಕ್ ಆಗ್ತಿರ್ಲಿಲ್ಲ, ಸಂತೋಷ ಪಡಕ್ ಆಗ್ತಿಲ್ಲ. ಬಹಳ ಕಷ್ಟದ ಜೀವನದಲ್ಲಿ ತುಂಬಾ ಒಳ್ಳೆ ಊಟ ಮಾಡ್ಸಕ್ಕೂ ಆಗ್ಲಿಲ್ಲ ನನ್ನ ಕೈಲಿ, ಅವ್ರಿಗೆ ಒಳ್ಳೆ ಬಟ್ಟೆ ಹಾಕ್ಸಕ್ ಆಗ್ಲಿಲ್ಲ, ಇದ್ದಿದ್ರಲ್ಲೇ ಅವ್ರ ಖುಷಿಗಳಿಗೆ ಏನೋ ಖುಷಿ ಪಡ್ಸಕ್ ಆಗ್ಲಿಲ್ಲ. ಬೇರೆ ಬೇರೆ ಮಕ್ಕಳೆಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಜೀವನವನ್ನು ಅನುಭವಿಸುವಂತ ಕಾಲಕ್ಕೆ ಅವ್ರ ಮನಸ್ಥಿತಿ ಏನಾಗಿತ್ತು ಅಂದ್ರೆ ಮಧ್ಯಮ ವರ್ಗದ ಮನಸ್ಥಿತಿಗೆ ಅವ್ರು ಸೀಮಿತ ಆಗ್ಬಿಟ್ರು. ಇವತ್ತಿಗೂ ಅವನಿಗೆ ಕೈ ತುಂಬಾ ದುಡ್ಡು ಕೊಟ್ಟು ನೀವು MG ರೋಡ್, ಬ್ರಿಗೇಡ್ ರೋಡ್ ಅಥವಾ ದೊಡ್ಡ ದೊಡ್ಡ ಹೋಟೆಲ್ ಕಳ್ಸಿದ್ರು, he don't know how to enjoy the life. I did a mistake. ನಂಗೆ ಅಲ್ಲಿ ತುಂಬಾ ನೋವಿದೆ. ಅವನನ್ನು ತುಂಬಾ ಪಂಜರದ ಗಿಣಿ ತರ ಅನ್ಸುತ್ತೆ ನಂಗೆ. ಬಟ್ ಈ ತರದ ಅರ್ಥದಲ್ಲಿ ತುಂಬಾ ಕಳ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ನಾನು. ಮತ್ತೆ ಅವ್ರಿಗೂ ಕೂಡ ಲಿಮಿಟೇಷನ್ಸ್ ಹಾಕಿ ಅವ್ರು ಎಷ್ಟೋ ಕನಸುಗಳನ್ನ ಬಹುಶಃ ನಾನು ಕೊಂದಿರ್ಬೋದು, ಅವ್ರ ಆಸೆಗಳನ್ನ ಅನಿವಾರ್ಯವಾಗಿ ನಾನು ಕೊಂದಿರ್ಬೋದು. ಸೊ I beg excuse to my children. So nice. Thank you, ma. ಲಿಮಿಟೇಷನ್ಸ್ ನ ಮೀರಿ ಹೇಗೆ ಬಾಳ್ಬೋದು ಅಂತ ಅವರೇ ಎಕ್ಸಾಂಪಲ್ ನಿಮಗೆ. ಪ್ಲೀಸ್ ಫಾಲೋ ಹರ್. ರೈಟ್, ಬನ್ನಿ ಮಾ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟೈಮ್. ಆಕ್ಚುಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಮ್ಯಾಮ್. ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಅದೇ ಪ್ರಶ್ನೆ ಎಲ್ಲ ಸಾಧಕರು ನಾವು ಅದನ್ನೇ ಕೇಳ್ತಾ ಇದ್ವಿ. ಯಾರ್ಯಾರು ನೀವು ಇಷ್ಟು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಸಾರಿ ಹೇಳಬೇಕು ಅಂತ ಅನಿಸಿ ಹೇಳಕ್ಕಾಗಿಲ್ಲ ಅಂದ್ರೆ, ಅಥವಾ ಯಾರ್ಯಾರು ಥ್ಯಾಂಕ್ಸ್ ಹೇಳಬೇಕು ಹೇಳಕ್ಕಾಗ್ಲಿಲ್ಲ, ಅಥವಾ ಯಾವುದೋ ಪಾಪ ಪ್ರೀತಿ ನಿಮ್ಮನ್ನು ಕಾಡ್ತಾ ಇದೆ, ಯಾರ್ಯಾರು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಆ ಥರ ಅನ್ಸೋದಾದ್ರೆ ಈ ಕ್ಷಣ ನಿಮ್ದು. ಈ ದುಡಿಮೆಯ ಓಘದಲ್ಲಿ ಬದುಕನ್ನ ಕಟ್ಟಿಕೊಳ್ಳೋದು ಮತ್ತು ಬದುಕನ್ನ ಕಟ್ಟಿಕೊಡುವ ಕಾಯಕದಲ್ಲಿ ನನಗೆ ನನ್ನೊಳಗೆ ಇದ್ದ ಉಮಾಶ್ರೀಗೆ ತುಂಬಾ ನೋವು ಕೊಟ್ಟಿದ್ದೀನಿ. ನನ್ನೊಳಗಿನ ಉಮಾಶ್ರೀ ಏನೇನೇನೋ ಬಯಸ್ತಾಳೆ. ಅವಳ ಹಾರಾಡೋ ಮನ್ಸನ್ನ ರೆಕ್ಕೆ ಮುರಿದು ಬಿಟ್ಟಿದ್ದೀನಿ ಅವಳಿಗೆ. ನಾನು ಸಾರಿ ಕೇಳ್ತೀನಿ ಅವಳಿಗೆ. ಅಮೇಜಿಂಗ್ ಮ್ಯಾಮ್. ಅಂಡ್ ನನ್ನ ಈ ಅಭ್ಯುದಯ, ಕೀರ್ತಿ, ಈ ಬೆಳವಣಿಗೆಗೆ ಕಾರಣಕರ್ತರಾದಂತಹ ಎಲ್ರಿಗೂ ನಾನು ಇವತ್ತಿನ ದಿವಸ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ನನ್ನ ಮಕ್ಕಳಿಗೆ ಸರಿಯಾದ ಸಮಯವನ್ನ ಆ ಬಾಲ್ಯದಲ್ಲಿ ಅವರಿಗೆ ಕೊಡಬೇಕಾದಂಥದ್ದನ್ನ ಕೊಡದೆ, ನನ್ನ ಮೊಮ್ಮಕ್ಕಳಿಗೆ ಕೊಡಬೇಕಾದಂತಹ ಸಮಯ ಕೊಡದೆ, ನನಗೆ ಅದರಿಂದ ಸುಖ ಸಿಗತ್ತೋ ಬಿಡುತ್ತೋ ಅದು ಪ್ರಶ್ನೆ ಅಲ್ಲ, ಬಟ್ ಅವರಿಗೆ ಸಿಗಬೇಕಾಗಿದ್ದಂತಹ ಎಲ್ಲ ಸುಖಗಳನ್ನು ನಾಶ ಮಾಡಿದ್ದೀನಿ. ನನ್ನಲ್ಲಿ ಆ ಪಾಪ ಪ್ರಜ್ಞೆ ಇದೆ. ತುಂಬಾ ದುಃಖ ಆಗತ್ತೆ ನಂಗೆ. ಸೊ ಐ ಆಮ್ ಸಾರಿ. ಸೋ ನೈಸ್ ಮ್ಯಾಮ್, ಸೋ ನೈಸ್ ಮೇಡಮ್. ಎಲ್ಲ ಕ್ಷೇತ್ರದಲ್ಲೂ ಸೈ ಅನ್ನಿಸ್ಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಮ್ದೊಂದು ಟ್ರಿಬ್ಯೂಟ್ ಇದೆ. ರಂಗಭೂಮಿಯ ಮುಖಾಂತರ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಮಹದಾಸೆಯೊಂದಿಗೆ ಕೆಲವು ಪ್ರತಿಭೆಗಳು ತಮ್ಮ ಹುಡುಕಾಟವನ್ನು ಪ್ರಾರಂಭ ಮಾಡಿದರು. ಅವುಗಳಲ್ಲಿ ಪ್ರಮುಖವಾದ ಹೆಸರು ಉಮಾಶ್ರೀ. ಉಮಾಶ್ರೀಯವರು ನಾನು ಕಂಡ ಒಬ್ಬ ಅಭಿಜಾತ ಕಲಾವಿದೆ. ಅವರು ಪಾತ್ರವನ್ನು ಕೇವಲ ವ್ಯಕ್ತಿಯಾಗಿ ನೋಡದೆ ಆ ಒಂದು ಸಮುದಾಯದ ಒಂದು ಸ್ಥಿತಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅನ್ನುವ ಒಂದು ಆಳವಾದ ನೆಲೆಯಲ್ಲಿ ಪಾತ್ರವನ್ನು ಅರ್ಥ ಮಾಡ್ಕೋತಾ ಇದ್ದರು. ರಂಗಭೂಮಿಯಲ್ಲಿ ಮಿಂಚಿದ ಅಪ್ಪಟ ಕಲಾವಿದೆ. ಒಡಲಾಳದಲ್ಲಿ ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ರಿಂದ್ರೆ ಇದುವರೆಗೂ ಎಲ್ಲರೂ ಉಮಾಶ್ರೀ ಅಂದರೆ ಒಡಲಾಳ ಅಂತಾರೆ. ಮಹಾನ್ ನಟಿ ಅನ್ನೋದಕ್ಕಿಂತ ಅವರಿಗೆ ಇನ್ನೊಬ್ಬರು ಸರಿಸಾಟಿಯೇ ಇಲ್ಲ. ಯಾವುದೇ ಥರ ಪಾತ್ರ ಕೊಟ್ಟರು ಕೂಡ ಅವರು ಲೀಲಾಜಾಲವಾಗಿ ಪಾತ್ರ ಮಾಡ್ತಾರೆ. ನಟನೆ ಬಗ್ಗೆ ಇರುವಂಥ ಒಂದು ಗೌರವ ಮತ್ತು ಒಂದು ಇಂಟ್ರೆಸ್ಟು, ಆ ಇಂಟ್ರೆಸ್ಟೇ ಅವರು ಆಕೆನ ಭಾಳ ಎತ್ತರಕ್ಕೆ ಕರೆದೋಯ್ತು. ನಾನಿವತ್ತು ಹಾಸ್ಯ ಪಾತ್ರದಲ್ಲಿ ಸ್ವಲ್ಪ ಏನಾದರೂ ಹೆಸರು ಮಾಡೋಕ್ಕೆ ಸಾಧ್ಯ ಇದ್ದರೆ ಇವ್ರ ಸಹಕಾರ ಬೆಂಬಲನೂ ಇದೆ. ಇವ್ರ ಜೊತೆಲಿ ಪಾತ್ರ ಮಾಡಿದಾಗ ಇವರು ಮಾಡುವ ಹಾಸ್ಯದ ಜೊತೆಯಲ್ಲಿ ನಮಗೂ ಹೆಸರು ಬಂದಿರತಕ್ಕಂಥದ್ದು ಎಷ್ಟೋ ಇದಾಗಿ. ನಿಮ್ಮ ಸಾಧನೆ ಭಾಳ ದೊಡ್ಡದು. ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ಗೊತ್ತು. ನಮ್ಮ ಇಡೀ ಕರ್ನಾಟಕ ಯಾಕೆ ನಮ್ಮ ದೇಶ ಕಂಡಂತಹ ಅಪ್ರತಿಮ ಕಲಾವಿದೆಯಾಗಿ ಬೆಳೆದರೂ ಕೂಡ ನಾವು 82ನೇ ಇಸ್ವಿಯಲ್ಲಿ ನೋಡಿದ ಉಮಾಶ್ರೀ ಈಗಲೂ ಕೂಡ ಹಾಗೆ ಇದೆ. ಈಗ ರಾಜಕೀಯದಲ್ಲಿ ಬಂದಿದ್ರೆ ನಿಮಗೆ ಇನ್ನೂ ಯಶಸ್ಸು, ಕೀರ್ತಿ, ಗೌರವ ಸಿಕ್ಕಲಿ ಅಂತ ನಾನು ಹಾರೈಸ್ತೇನೆ. ಇಂಥ ಅದ್ಭುತ ಕಲಾವಿದೆ. ಶಿ ಈಸ್ ಎ ರೋಲ್ ಮಾಡೆಲ್ ಫಾರ್ ವಿಮೆನ್ ಆಫ್ ಅವರ್ ಸೊಸೈಟಿ. ಜೊತೆ ನಾವು ಸಮಕಾಲೀನರಾಗಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತಾಯಿದೆ ನನಗೆ. ನಿಮ್ಮ ಪ್ರತಿಕ್ರಿಯೆ ಅವರ ಮಾತುಗಳಿಗೆ? ಸಾಮಾನ್ಯಳನ್ನ ಅಸಾಮಾನ್ಯಳು ಅಂತ ಹೊಗಳ್ತಿದ್ದಾರೆ. ಅವರ ದೃಷ್ಟಿಕೋನಲ್ಲಿರ್ತಕ್ಕಂಥ ಅಸಾಮಾನ್ಯತೆಗಳೆಲ್ಲವೂ ಕೂಡ ಎಲ್ಲರಿಗೂ ಸಲ್ಲಬೇಕಾದ್ದು. ನಾನು ಕೊನೆಯವರೆಗೂ
ಸಾಮಾನ್ಯಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯೂನಿವೀಕ್ ಪರವಾಗಿ ಈ ಹ್ಯಾಂಪರ್, ಮೇಡಮ್ ನಮ್ಮ ತಂಡದ ಪರವಾಗಿ ಸಣ್ಣ ಹುಡುಗರೆ ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಇಂದ ನಿಮಗೆ ಅಂತ ಗಿಫ್ಟ್ ಹ್ಯಾಂಪರ್, ನಿಮ್ಮ PC, ಮೊಬೈಲ್, ಲ್ಯಾಪ್ಟಾಪ್ ಗಳನ್ನ ಸುರಕ್ಷಿತವಾಗಿಡಕ್ಕೆ ಕ್ವಿಕ್ ಹೀಲ್ ಯೂಸ್ ಮಾಡಿ. ಒಂದು ಫೈನಲ್ ಫ್ಯಾಮಿಲಿ ಫೋಟೋ ಎಲ್ಲರ ಜೊತೆಗೆ ಬರಬೇಕು. ಬನ್ನಿ ಸರ್ ಪ್ಲೀಸ್. ಎಷ್ಟೇ ಕಷ್ಟ ಬಂದರೂ ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂತ ನಿರ್ಧಾರ ತಗೊಂಡ್ರೆ ಒಂದು ಹೆಣ್ಮಗು ಏನೇನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಮಂತ್ರಿಗಳಾದ ಉಮಾಶ್ರೀ ಅವರು. ಉಮಾಶ್ರೀ ಅವರ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗಣ್ಯರು ಈ ಫೋಟೋಲಿದ್ದಾರೆ. ಈ ಫೋಟೋ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ. ಬದುಕು ಕೊಡೋ ಎಕ್ಸಾಮ್ನಲ್ಲಿ ಪ್ರತಿ ಪ್ರಶ್ನೆಗೂ ಉತ್ತರ ಹುಡ್ಕೋಣ, ತಪ್ಪುಗಳನ್ನು ತಿದ್ಕೋಣ, ಸರಿಯಾದ ವಿಚಾರಗಳನ್ನು ಸೆಲೆಬ್ರೇಟ್ ಮಾಡೋಣ, ಮುಂದಿನ ಪೀಳಿಗೆಗೆ ಉದಾಹರಣೆಯಾಗಿ ನಿಲ್ಲೋಣ. ಸ್ವಲ್ಪ ಲೈಟಾಗಿ ಆಗಾಗ ತರಲೆ ಮಾಡೋಣ, ಹರಟೆ ಹೊಡೆಯೋಣ. ಎಸ್, ವೀಕೆಂಡಲ್ಲಿ ಸಿಗೋಣ. ಇದು ಬ್ಲೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coco.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋ-ಕೋಲಾ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಅಕ್ವಾಗಾರ್ಡ್, ಲಿಬರೋ, ಫೋನ್ಸ್ಮನ್, Fairway Fairness, Cookies partner, Unibake Cookies. Good night. ಸ್ನೇಹಿತರೆ, ನೀವು ನನ್ನ ಮೀಟ್ ಮಾಡಕ್ಕೆ facebook.com/zee Kannada TVಗೆ ಲಾಗಿನ್ ಆಗಿ ನಿಮ್ಮ ಜೀವನದ ಅತಿ ಖುಷಿಯಾದ ಕ್ಷಣದ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡಿ. ಜೊತೆಗೆ ನನಗೊಂದು ಪ್ರಶ್ನೆ ಕೇಳಿ, ಯಾರ್ ಫೋಟೋ ಸೆಲೆಕ್ಟ್ ಆಗುತ್ತೋ ಅವ್ರನ್ನ ನಾನು ಪರ್ಸನಲ್ ಮೀಟ್ ಮಾಡ್ತೀನಿ, ಪರ್ಸನಲ್ ಉತ್ತರ ಕೊಡ್ತೀನಿ. ರೇಡಿಯೋ ಪಾರ್ಟ್ನರ್ 92.7 Big FM.